Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 7 of electric charges and fields. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ the concept of torque acting on a dipole placed in a uniform electric field. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಟಾರ್ಕ್ ಅನ್ನ ಇಟ್ರೆ ಅದು ಯಾವ ತರ ಫೋರ್ಸ್ ಎಕ್ಸ್ಪೀರಿಯನ್ಸ್ ಹೌದು ಫೋರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಆಗತ್ತೆ ಮತ್ತೆ ಯಾವ ತರ ಒಂದು ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಆಬ್ವಿಯಸ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಇಸ್ 0 ಬಟ್ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದರಲ್ಲಿ ಕೇಸಸ್ ನ ನೋಡ್ತೀವಿ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಳ್ಳೆ ಮಜಾ ಬರ್ತಕ್ಕಂಥ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ. ಅಂಡ್ ಪ್ರೀವಿಯಸ್ ವಿಡಿಯೋಸ್ ಒಂದೆರಡು ಪ್ರಾಬ್ಲಮ್ ಉಳ್ಕೊಂಡಿದೆ, ಅದನ್ನ ಇಲ್ಲಿ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. The first topic and only topic in this video is torque acting on a dipole placed in a uniform electric field. First of all, torque ಅಂದ್ರೆ ನಿಮಗೆ ಗೊತ್ತಾಗಬೇಕು. ನೋಡಿ, ಒಂದು ಪಾರ್ಟಿಕಲ್ ನ ಫಿಕ್ಸ್ ಮಾಡೋಣ. ಒಂದು ಪಾರ್ಟಿಕಲ್ ಒಂದು ಮಾಸ್ ನ ಒಂದು ದಾರ ಹಾಕಿ ಕಟ್ಟಾಕೋಣ. ಲೆಟ್ ಇಟ್ ರೊಟೇಟ್. ಈ ತರ ರೊಟೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಗಿಲ್ಲ ಅರೆ ಈ ಆಕ್ಸಿಸ್ ಫಿಕ್ಸ್ ಆಗಿದೆ, ಈ ತರ ರೊಟೇಟ್ ಆಗ್ತಿದೆ. ಈ ಡಿಸ್ಟೆನ್ಸ್ ನ ನಾನು ಆರ್ ಅಂತ ಕರಿತೀನಿ. ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅದನ್ನ ಎಫ್ ಅಂತ ಕರಿತೀನಿ. ದ ಟಾರ್ಕ್ ಇಸ್ ಗಿವೆನ್ ಬೈ ವೆಕ್ಟರ್ ಫಾರ್ಮ್ ಅಲ್ಲಿ. ಟಾರ್ಕ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಆರ್ ಕ್ರಾಸ್ ಎಫ್. ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ಈ ತರ ಬರೀಬೇಕಾಗುತ್ತೆ. ಅಥವಾ ಸ್ಕೇಲಾರ್ ಫಾರ್ಮ್ ಬರೀ ಮ್ಯಾಗ್ನಿಟ್ಯೂಡ್ ಬೇಕು ಅಂದ್ರೆ ಟಾರ್ಕ್ ಇಸ್ ಈಕ್ವಲ್ಸ್ ಟು ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸ್ ಅಂಡ್ ಆಕ್ಸಿಸ್ ಆಫ್ ರೊಟೇಷನ್. ಇಷ್ಟನ್ನ ನಾವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಬೇಕಾದ್ರೆ ವೆಕ್ಟರ್ ಆಲ್ಜಿಬ್ರಾ ಅಪ್ಲೈ ಮಾಡಿ ಬೇಕಾದ್ರೆ ಓದಾಡ್ಬೋದು, ಆಮೇಲೆ ಏನೋ ತಗೊಂಡ್ಬರ್ಬೋದು. ಮ್ಯಾಗ್ನಿಟ್ಯೂಡ್ ಬೇಕಾದ್ರೆ ಇದ್ರ ಫೋರ್ಸ್ ಎಷ್ಟಿದೆ ಆ ವ್ಯಾಲ್ಯೂ ಇಲ್ಲಿ ಹಾಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇಂಟು ಈ ಫೋರ್ಸ್ ಆಕ್ಟ್ ಆಗ್ತಾ ಇದೆಯಲ್ಲ ಅಲ್ಲಿಂದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿ, ಇದು ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಟಾರ್ಕ್ ಮ್ಯಾಗ್ನಿಟ್ಯೂಡ್ ಈ ತರ ಸಿಗತ್ತೆ. ಇದನ್ನ ಯಾಕೆ ಸರ್ ಹೇಳ್ತಿದ್ದೀರಾ ಅಂದ್ರೆ ಈಗ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಟಾಪಿಕ್ ನಲ್ಲಿ ಈ ಕಾನ್ಸೆಪ್ಟ್ ಬೇಕಾಗಿದೆ, ಹಾಗಾಗಿ ಹೇಳಿದೆ. ಲೆಟ್ ಅಸ್ ಕನ್ಸಿಡರ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಹೇಳ್ತಾ ಇದ್ದೀನಿ, ಎಂತ ಎಲೆಕ್ಟ್ರಿಕ್ ಫೀಲ್ಡ್? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನ್ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಹಾಕೊಂಡಿರತ್ತ? ಎಂತ ಯೂನಿಫಾರ್ಮ್ ಅಂತ ಕೇಳಬೇಡಿ. ಯೂನಿಫಾರ್ಮ್ ಅಂದ್ರೆ ಸೇಮ್ ಎಲ್ಲಾ ಜಾಗದಲ್ಲೂ ಪ್ರತಿಯೊಂದು ಪಾಯಿಂಟ್ ನಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರಬೇಕು ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹೌ ಡು ಯು ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಯೂನಿಫಾರ್ಮ್? represented by electric fields of line which are equally spaced parallel lines. Parallel ಮತ್ತೆ equispaced lines ನ ಬರೆದ್ರೆ it is understood it is a uniform electric field and its value is E. ಈಗ ಇದ್ರ ಒಳಗಡೆ ಒಂದು ಡೈಪೋಲ್ ನ ಇಡ್ತೀನಿ. So let us consider a dipole which is made up of minus q and plus q. minus q ಮತ್ತೆ plus q ಇಂದ ಆಗಿರ್ತಕ್ಕಂಥ ಒಂದು ಡೈಪೋಲ್ ನ ತಗೊಂಡಿದ್ದೀನಿ. And obviously the length of the dipole is 2L. given length of the dipole is 2L, ಹಾಗಾದ್ರೆ center of dipole ಇಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗತ್ತೆ? L ಡಿಸ್ಟೆನ್ಸ್ ಆಗತ್ತೆ. and again this is again L ಡಿಸ್ಟೆನ್ಸ್ ಆಗತ್ತೆ. obviously same charges ಮತ್ತೆ mass same ಇದ್ರೆ about the center of the dipole rotate ಆಗುತ್ತೆ. ಯಾಕೆ ಆಗತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ನೆಟ್ ಫೋರ್ಸ್ ಆಕ್ಟಿಂಗ್ ಏನಿದೆ ಅಂತ ತಿಳ್ಕೊಳ್ಳಿ. ನೋಡಿ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ ಇದೆಯಾ? ಪಾಸಿಟಿವ್ ಚಾರ್ಜ್ ಇದ್ರೆ ಅರೆ ಎಫ್ ಇಸ್ ಈಕ್ವಲ್ ಟು ಇ ಕ್ಯೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಯಾವ ಕಡೆಗಿರುತ್ತೆ? ಈ ಕಡೆಗಿರುತ್ತೆ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಫೆಲೋ ಪ್ಲಸ್ ಕ್ಯೂ ಇಸ್ ಗಿವೆನ್ ಬೈ ಇ ಇಂಟು ಕ್ಯೂ. ಸೇಮ್ ಫೋರ್ಸ್ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅರೆ ಇಲ್ಲೆಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಇಲ್ಲೂ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದನ್ನೇ ತಾನೇ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೆದ್ವಿ. ಹಾಗಾದ್ರೆ ಇದು ಕೂಡ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. F is equal to EQ, F is equal to EQ. Both are having same magnitude. ಎರಡಕ್ಕೂ ಒಂದೇ ಮ್ಯಾಗ್ನಿಟ್ಯೂಡ್ ಇದೆ, but different direction. ಹಾಗಾದ್ರೆ net force acting on the system ಏನಿದೆ? F net force acting on the system is ಒಂದು ಆ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ. ಏನಾಗುತ್ತೆ? 0 ನ್ಯೂಟನ್ ಆಗುತ್ತೆ. That means the system is in translational equilibrium. ಅರೆ ಯಾವಾಗ ಒಂದು net force acting on the system 0 ಇರುತ್ತೋ ಅದು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಅಂದ್ರೆ ಆಕ್ಸಲರೇಟ್ ಆಗಲ್ಲ, ಮೂವ್ ಆಗ್ಬೋದು. ಅಂದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಮೂವ್ ಆಗ್ಬೋದು ಅಥವಾ ನಿಂತಿರಬಹುದು. ಇಟ್ ವಿಲ್ ನಾಟ್ ಆಕ್ಸಲರೇಟ್. ದಟ್ ಮೀನ್ಸ್ ಅದು ಆಲ್ರೆಡಿ ಮೂವ್ ಆಗ್ತಿದ್ರೆ ಅಷ್ಟೇ ಸ್ಪೀಡ್ ಇಂದ ಮೂವ್ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ನಿಂತಿದ್ರೆ ಇನಿಷಿಯಲ್ ಕಂಡೀಷನ್ ಏನಿರುತ್ತೆ ಹಾಗೆ ಇರುತ್ತೆ. ಅಂದ್ರೆ ಇದು ಯಾವ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ? ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಅಂದ್ರೆ ಪೂರ್ತಿ ಸಿಸ್ಟಮ್ ಈ ತರ ಆಕ್ಸಲರೇಟ್ ಆಗಲ್ಲ. ಹಾಗಾದ್ರೆ ಸರ್ ರೊಟೇಟ್ ಆಗ್ಬೋದಾ? ಎಸ್, ರೊಟೇಟ್ ಆಗ್ಬೋದು. ಯಾಕೆ ಅಂದ್ರೆ
ದ ಆಕ್ಷನ್ ಆಫ್ ಫೋರ್ಸ್ ಆಫ್ ಟೂ ಫೋರ್ಸಸ್, ಒಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಾ ಇದೆ, ಅವೆರಡು ಒಂದೇ ಲೈನ್ ಆಫ್ ಆಕ್ಷನ್ ಅಲ್ಲಿ ಇಲ್ಲ. ಅಂದ್ರೆ ಒಂದು ಫೋರ್ಸ್ ನನ್ನನ್ನ ಈ ಕಡೆ ತಳ್ತಿದೆ, ಇನ್ನೊಂದು ಫೋರ್ಸ್ ಈ ಕಡೆ ಕಾಲ ಹತ್ರ ಈ ಕಡೆಗೆ ಎಳಿತಿದೆ. ಅರೆ ಒಬ್ರು ಈ ಕಡೆ ತಳ್ತಿದ್ರೆ, ಇನ್ನೊಬ್ರು ಈ ಕಡೆ ತಳ್ತಿದ್ದಾರೆ, ಅಂದ್ರೆ ರಿವರ್ಸ್ ಕಾಲ ಹತ್ರ ಆಪೋಸಿಟ್ ಡೈರೆಕ್ಷನ್ ಹೇಳ್ತಿದ್ದಾರೆ. ನೆಟ್ ಫೋರ್ಸ್ 0 ಇರುತ್ತೆ, ಅಂದ್ರೆ ನಮ್ ಪೂರ್ತಿ ಬಾಡಿ ಈ ಕಡೆ ಮೂವ್ ಆಗಲ್ಲ. ಬಟ್ ಇರೋ ಕಡೆನೆ ಈ ತರ ರೊಟೇಟ್ ಆಗ್ಬೋದಾ? ರೊಟೇಟ್ ಆಗಿ ಸರ್ ಅಂತ ಹೇಳ್ಬೇಡಿ, ಇಲ್ಲ ಆಗಲ್ಲ. ಸೊ ಈ ತರ ರೊಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ the two forces acting in the different line of action, two equal and opposite charges, opposite forces acting in different line of action, different line of action. Therefore system will experience a torque. System experiences torque. ಅದನ್ನ ನಾನು ಟೌ ಅಂತ ಕರಿತೀನಿ. ಆ ಟೌ ಎಷ್ಟಿದೆ ಅಂದ್ರೆ ಆಕ್ಚುಲಿ ಎರಡು ಫೋರ್ಸಸ್ ಆಕ್ಟ್ ಆಗ್ತಿರೋದ್ರಿಂದ ಎರಡು ಟಾರ್ಕ್ಸ್ ಇರುತ್ತೆ. ಐ ವಿಲ್ ಕಾಲ್ ದ ನೆಟ್ ಟಾರ್ಕ್ ಆಸ್ τ1 ಪ್ಲಸ್ τ2. ಅಂದ್ರೆ ಇದರಿಂದ ಆಕ್ಟ್ ಆಗ್ತಕ್ಕಂಥ ಟಾರ್ಕ್ ನ τ1 ಅಂತ ಕರಿತೀನಿ, ಈ ಫೋರ್ಸ್ ಇಂದ ಆಕ್ಟ್ ಆಗ್ತಕ್ಕಂಥ ಟಾರ್ಕ್ ನ τ2 ಅಂತ ಕರಿತೀನಿ. ಅಗೇನ್ τ1 is nothing but F1 into perpendicular distance. ಎಲ್ಲಿಗೆ? perpendicular distance from force to the axis of rotation. Axis of rotation force ಗೆ ಎಷ್ಟು perpendicular distance ಇದೆ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ದ perpendicular distance. ಅದೇ ರೀತಿ ಇಲ್ಲೂ ಕೂಡ ಇನ್ನೊಂದು ಟಾರ್ಕ್ ಇದೆ, ದಟ್ ಈಸ್ ಗಿವೆನ್ ಬೈ F2 into perpendicular distance. ಅರೆ F1 ಮತ್ತೆ F2 ಸೇಮ್ ಮ್ಯಾಗ್ನಿಟ್ಯೂಡ್ ಆಗಿರೋದ್ರಿಂದ ಸಿಂಪಲ್ ಆಗಿ ನಾನು F ಅಂತ ಬರ್ಕೊಂತೀನಿ. ಸೊ ದಿಸ್ ಇಸ್ ಡ್ಯೂ ಟು ಚಾರ್ಜ್, ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ಡ್ಯೂ ಟು ನೆಗೆಟಿವ್ ಚಾರ್ಜ್, τ1 ಪ್ಲಸ್ τ2. ಈಗ ಫೋರ್ಸ್ ಎಷ್ಟಿದೆ? EQ ಇದೆ, ದಟ್ ಈಸ್ ಗಿವೆನ್ ಬೈ E into Q into perpendicular distance. ನೋಡಿ ಈ ಆಂಗಲ್ ನ ನಾನು ಥೀಟಾ ಅಂತ ಕರ್ಕೊಂತೀನಿ, ಈ ಆಂಗಲ್ ನ ಥೀಟಾ ಅಂತ ಕರ್ಕೊಂತೀನಿ. ಈ ಆಂಗಲ್ ನ ಡೈಪೋಲ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆಯಾ, ಅದರ ಜೊತೆ ಮಧ್ಯದಲ್ಲಿ ಇರ್ತಕ್ಕಂಥ ಆಂಗಲ್ ನ ಥೀಟಾ ಅಂತ ಕರ್ಬೋದು. ಥೀಟಾ ಕ್ಯಾನ್ ಬಿ ಎನಿಥಿಂಗ್, ಥೀಟಾ ಕ್ಯಾನ್ ಬಿ 0, ಥೀಟಾ ಕ್ಯಾನ್ ಬಿ 90, ಥೀಟಾ ಕ್ಯಾನ್ ಬಿ 180, ಥೀಟಾ ಕ್ಯಾನ್ ಬಿ ಆಗಲ್ಲ 270, ಥೀಟಾ ಕ್ಯಾನ್ ಬಿ 360 or 0. So it can vary from 0 to 360. ಹಾಗಾದ್ರೆ ಇದು ಥೀಟಾ ಆದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಲ್ ಇದೆ, ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ? L cos ಥೀಟಾ ಆಗತ್ತೆ. ಅದೇ ರೀತಿ ಈ ಡಿಸ್ಟೆನ್ಸ್ ಏನಾಗುತ್ತೆ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುತ್ತೆ, L sin ಥೀಟಾ ಆಗುತ್ತೆ. So therefore this perpendicular distance is equal to this distance, that is equals to L sin ಥೀಟಾ. ಹಾಗಾದ್ರೆ perpendicular distance ಏನಿದೆ? L sin ಥೀಟಾ ಇದೆ. Plus again this force is EQ into perpendicular distance. ಈ perpendicular distance ಇದು axis of rotation, force ಈ ಕಡೆಗೆ ಆಕ್ಟ್ ಆಗ್ತಾ ಇದೆ. what is a perpendicular distance? again L sin theta. L sin theta is a perpendicular distance. ಎರಡು ಸೇಮ್ ಇದೆ. ನೋಡಿ ಇಲ್ಲಿ ಟಾರ್ಕ್ ಯಾವ ಕಡೆ ಪ್ರೊಡ್ಯೂಸ್ ಆಗ್ತದೆ? ಟಾರ್ಕ್ is equals to R cross F. ರೊಟೇಷನ್ ಯಾವ ಕಡೆಗೆ ಪ್ರೊಡ್ಯೂಸ್ ಆಗುತ್ತೆ ನೋಡಿ ಇಲ್ಲಿ, ಇದೊಂದನ್ನು ಮಾತ್ರ ಕನ್ಸಿಡರ್ ಮಾಡಿ. ಫೋರ್ಸ್ ಈ ಕಡೆಗಿದೆ, ಆಕ್ಸಿಸ್ ಈ ಕಡೆ ಫಿಕ್ಸ್ ಆಗಿದೆಯಾ, ಹಾಗಾದ್ರೆ ರೊಟೇಷನಲ್ ಎಫೆಕ್ಟ್ ಯಾವ ಕಡೆ ಈ ಕಡೆಗೆ ಪುಲ್ ಮಾಡ್ತಾ ಇದ್ರೆ rotational effect will be like this, clockwise produce ಆಗುತ್ತೆ. ಹಾಗಾದ್ರೆ ಈ ಟಾರ್ಕ್ clockwise ಇರುತ್ತೆ, clockwise. and similarly ಇದೇನ್ ಮಾಡ್ತಾ ಇದೆ? ಇಲ್ಲಿ ಫಿಕ್ಸ್ ಆಗಿರೋ ಒಂದು ಸಿಸ್ಟಮ್ ನ ಈ ಕಡೆಗೆ ಎಳೆಯಕ್ಕೆ ಟ್ರೈ ಮಾಡ್ತಿದೆ, ಹಾಗಾದ್ರೆ ಇದು ಕೂಡ clockwise rotational effect ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದ್ರೆ ಟಾರ್ಕ್ is again clockwise. rotation ಅಂತ ಕರಿತೀವಿ. ಟಾರ್ಕ್ ಆಕ್ಚುಲಿ axis of rotational direction ಬರುತ್ತೆ, ಯೂನಿಟ್ ವೆಕ್ಟರ್. ಈಗ ಸದ್ಯಕ್ಕೆ ಕ್ಲಾಕ್ವೈಸ್ ಇದೆ, ಎರಡು ಕ್ಲಾಕ್ವೈಸ್ ಇರೋದ್ರಿಂದ ಎರಡನ್ನೂ ಆಡ್ ಮಾಡ್ಬೇಕಾ? ಹಾಗಾದ್ರೆ ನೆಟ್ ಟಾರ್ಕ್ ಇಸ್ ಈಕ್ವಲ್ಸ್ ಟು EQL sin theta ಪ್ಲಸ್ EQL sin theta ನಾನು 2EQL sin theta ಅಂತ ಬರ್ಕೊಂತೀನಿ. ಇನ್ ಸ್ವಲ್ಪ ಆಪರೇಷನ್ ಮಾಡಿ 2 ನ ಈ ಕಡೆ ಹಾಕೊಂತೀನಿ, E ನ ಅಪೋಸಿಟ್ ಸೈಡ್ ಅಲ್ಲಿ ಹಾಕೊಂತೀನಿ, E into 2QL ಅಂತ ಬರ್ಕೊಂತೀನಿ. ಅಥವಾ E into Q into 2L ಅಂತ ಬರ್ಕೊಂತೀನಿ. ಯಾಕೆ ಸರ್? ಇದು ನೋಡಿ, ಈ ಟರ್ಮ್ ಏನಿದು? ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂಮೆಂಟ್. ಹಾಗಾದ್ರೆ ಟೌ ನ ನಾನು ಏನಂತ ಬರೀಬಹುದು? E into P into sin theta ಅಂತ ಬರೀಬಹುದು. ಟೌ ಇಸ್ ಈಕ್ವಲ್ಸ್ ಟು E into P into sin theta ಅಥವಾ P sin theta ಯಾವ್ದಾದ್ರು ಬರೀಬಹುದು ಮ್ಯಾಗ್ನಿಟ್ಯೂಡ್ ಬರೆಯುವಾಗ. ಸೊ ದಿಸ್ ಇಸ್ ಈಕ್ವಲ್ಸ್ ಟು PE sin theta ಅಂತ ಬರ್ಕೊಂತೀನಿ, PE sin theta. ಈಗ ಸರ್ ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ ಇಕ್ವೇಶನ್ ನೋಡಿ, ಮ್ಯಾಗ್ನಿಟ್ಯೂಡ್ ಸಿಕ್ಕೋಯ್ತು. ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಾದ್ರೆ ಎರಡು ಕೇಸಸ್ ಇದೆ ನಮ್ಗೆ. ಟೌ ಇಸ್ ಈಕ್ವಲ್ಸ್ ಟು P ಕ್ರಾಸ್ E ನ ಅಥವಾ ಟೌ ಇಸ್ ಈಕ್ವಲ್ಸ್ ಟು E ಕ್ರಾಸ್ P ನ ಅಂತ ಡೌಟ್ ಬರ್ಬೋದು ನೋಡಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ರೊಟೇಷನ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ? ಕ್ಲಾಕ್ ವೈಸ್ ಪ್ರೊಡ್ಯೂಸ್ ಆಗುತ್ತೆ.
ಈಗ ಇಲ್ಲಿ ನೋಡೋಣ, ಪಿ ಕ್ರಾಸ್ ಇ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ. I'll take two vectors. ಇದು ನೆನಪಿದ್ಯಾ? ರೈಟ್ ಹ್ಯಾಂಡ್ ಕಾರ್ಕ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಇ ವೆಕ್ಟರ್ ಈ ಕಡೆಗಿದೆ, ಪಿ ವೆಕ್ಟರ್ ಇ ವೆಕ್ಟರ್ ಈ ಕಡೆಗಿದೆ, ಪಿ ವೆಕ್ಟರ್ ಈ ಕಡೆಗಿದೆ. ಪಿ ಅಂದ್ರೆ ಏನು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. So this is the direction of electric dipole moment. This is the direction of electric field. So E cross P. P cross E ಮಾಡಿದ್ರೆ, so P cross E ಈ ತರ ಬರುತ್ತೆ, ಹೌದಾ? So torque will be into the plane of the board. ಅದು ಯೂನಿಟ್ ವೆಕ್ಟರ್. ಸೊ ಹಾಗಾದ್ರೆ ರೊಟೇಷನ್ ಯಾವ ಕಡೆಗೆ ಹೋಗುತ್ತೆ? ಕ್ಲಾಕ್ ವೈಸ್ ಬರುತ್ತೆ. ಇದನ್ನ ನೋಡೋಣ. ಇ ಕ್ರಾಸ್ ಪಿ ಅಂದ್ರೆ ಈ ತರ ರೊಟೇಟ್ ಮಾಡ್ಬೇಕಾ? ಇದೇನಿದು ಆಂಟಿ ಕ್ಲಾಕ್ ವೈಸ್ ಆಗ್ಬಿಡುತ್ತೆ. ಹಾಗಾಗಿ ಇ ಕ್ರಾಸ್ ಪಿ ಆಗಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್, ದಿಸ್ ಇಸ್ ಪಾಸಿಬಲ್. ಸೊ ದೇರ್ಫೋರ್ ಟೌ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಟೌ ಇಸ್ ಈಕ್ವಲ್ಸ್ ಟು tau vector is equals to p cross e in vector form, ಅಥವಾ ಬರೀ ಸ್ಕೇಲಾರ್ ಫಾರ್ಮ್ ಅಲ್ಲಿ tau is equals to pe sin theta ಅಂತ ಬರೀಬಹುದು. ಸೊ ದಿಸ್ ಆರ್ ಎಕ್ಸಾಕ್ಟ್ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಕೂಡ ಬೇಕಾದ್ರೆ ಇದು ಬರುತ್ತೆ. ಸೊ p cross e p ಮತ್ತೆ e ವೆಕ್ಟರ್, ಯೂನಿಟ್ ವೆಕ್ಟರ್ ನ ಬರೀಬೇಕಾದ್ರೆ the direction of tau vector is, ಸರ್ ಇಲ್ಲಿ ಬರ್ದ್ರಲ್ಲ ಸರ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಕನ್ನಡ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಏನ್ ಹೇಳ್ತಾರೆ? ರೊಟೇಷನ್ ಯಾವ ಕಡೆಗೆ ಬರುತ್ತೆ ಅಂತ. ಬಟ್ ರೊಟೇಷನ್ ಯಾವ ಕಡೆಗಿದ್ರೆ ಆ ಡೈರೆಕ್ಷನ್ ನಾವು ಟೌ ಡೈರೆಕ್ಷನ್ ಕೊಡಲ್ಲ. ಫಸ್ಟ್ ಪಿ ಯು ಸಿ ಅಲ್ಲಿ ಇರುತ್ತೆ, ಮರ್ತಿದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಸೊ ಈಗ ಟೌ ಇಸ್ ಈಕ್ವಲ್ಸ್ ಟು ಪಿ ಕ್ರಾಸ್ ಇ. ಪಿ ಈ ಕಡೆಗಿದೆ, ಇ ಈ ಕಡೆಗಿದೆ. ಪಿ ಕ್ರಾಸ್ ಇ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, plane of the board. ಇದು ಡೈರೆಕ್ಷನ್. tau is equals to p cross e. ಈ ಚಾರ್ಜ್ ಆ ಕಡೆಗೆ, ಆ ಚಾರ್ಜ್ ಈ ಕಡೆಗೆ ತಗೊಂಡ್ರೆ ಉಲ್ಟಾ ಹಾಕ್ತಿತ್ತು. ಯು ಕ್ಯಾನ್ ಸಿ ದಟ್ ಒನ್ ಆಸ್ ವೆಲ್. tau is equals to p cross e. ಆಯ್ತಾ? ಇದು ಎಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸಿ ಡಿಫರೆಂಟ್ ಕೇಸಸ್. ಇದನ್ನ ನೋಟ್ ಮಾಡಿ. tau is equals to p, ಇದನ್ನಲ್ಲ, ಈ ಕಡೆ ಇರ್ತಕ್ಕಂಥ pe sin theta. That is the general form of torque. So let's take the cases ನ ತಗೊಳ್ಳೋಣ. What is theta? Theta is the angle between electric dipole moment and electric field. E ಮತ್ತೆ P ನಡುವೆ ಇರತಕ್ಕಂತ ಆಂಗಲ್ ನೇ ನಾವೇನಂತ ಕರೆದ್ವಿ? theta ಅಂತ ಕರೆದ್ವಿ. Okay, so tau is equals to PE sin theta, where theta is the angle between vector E and vector P. Vector E and vector P. Case 3 ನೋಡೋಣ. So my question, 3 cases ನ ನೋಡೋಣ. ಅದಕ್ಕಿಂತ ಮೊದಲು ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಟಾರ್ಕ್ ಮಿನಿಮಮ್ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ. The first case is, let me take the question, when does torque is maximum? ಟಾರ್ಕ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಇಲ್ಲಿರೋ ಟರ್ಮ್, ಅದೇ ಪಿ ಅನ್ನೋದು ಕಾನ್ಸ್ಟೆಂಟ್ Q2L ಅಂಡ್ ಇ ಅನ್ನೋದು ಯೂನಿಫಾರ್ಮ್ ಆಗಿದೆ. ಈ ಥೀಟಾ ಮಾತ್ರ ವೇರಿಯಬಲ್. ಹಾಗಾದ್ರೆ ಇದು ಮ್ಯಾಕ್ಸಿಮಮ್, ಟಾರ್ಕ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಸೈನ್ ಥೀಟಾ ಶುಡ್ ಬಿ ಈಕ್ವಲ್ ಟು +or-1. ಸೊ ಫಾರ್ ಟಾರ್ಕ್ ಟು ಬಿ ಮ್ಯಾಕ್ಸಿಮಮ್, ಸೈನ್ ಥೀಟಾ ಶುಡ್ ಬಿ ಈಕ್ವಲ್ಸ್ ಟು +or-1. ಹಾಗಾದ್ರೆ ಥೀಟಾ ಶುಡ್ ಬಿ ಈಕ್ವಲ್ಸ್ ಟು ಐದರ್ 90 ಡಿಗ್ರಿ ಆರ್ ಥೀಟಾ ಶುಡ್ ಬಿ ಈಕ್ವಲ್ಸ್ ಟು 270 ಡಿಗ್ರಿ. ಇವೆರಡೂ ಕೇಸ್ ನಲ್ಲಿ ಟಾರ್ಕ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಜಾಸ್ತಿ ಬರುತ್ತೆ. ಹಾಗಾದ್ರೆ ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಮ್ಯಾಗ್ನಿಟ್ಯೂಡ್. ರೊಟೇಷನ್ ಇದ್ದೇ ಇರುತ್ತೆ. ಟಾರ್ಕ್ ಐದರ್ ಪ್ಲಸ್ ಪಿ ಇದ್ರೂನು ಅಥವಾ ಮೈನಸ್ ಪಿ ಇದ್ರೂನು ರೊಟೇಷನ್ ಅನ್ನೋದೇ ಇರುತ್ತೆ. ದೇರ್ಫೋರ್ this case will have some torque given by tau is equals to either plus PE or minus PE, plus or minus PE ಅಂತ ಬರೀತೀನಿ. ಎರಡರಲ್ಲಿ ಯಾವುದೋ ಒಂದು ಇದ್ದೇ ಇರುತ್ತೆ. ಥೀಟಾ 0 ಇದ್ದಾಗ, 90 ಇದ್ದಾಗ ಅಥವಾ 270 ಇದ್ದಾಗ. So let us consider other case. When does the torque is minimum? ಇದು ಯಾವಾಗ ಮಿನಿಮಮ್ ಇರುತ್ತೆ? When torque is minimum. ಇದು ಮಿನಿಮಮ್ ಆಗ್ಬೇಕಾದ್ರೆ ನೋಡಿ, ಈ ಪೂರ್ತಿ ಟರ್ಮ್ ಮಿನಿಮಮ್ ಆಗ್ಬೇಕಾದ್ರೆ ಪಿ ಸೈನ್ ಥೀಟಾ ಮಿನಿಮಮ್ ಆಗ್ಲೇಬೇಕಾ? ಹಾಗಾದ್ರೆ ಸೈನ್ ಥೀಟಾ ಶುಡ್ ಬಿ ಈಕ್ವಲ್ ಟು 0. ಸೈನ್ ಥೀಟಾ ಶುಡ್ ಬಿ ಈಕ್ವಲ್ ಟು 0 ಆದ್ರೆ ಥೀಟಾ ಏನಾಗಿರ್ಬೇಕು? ಥೀಟಾ ಶುಡ್ ಬಿ ಈಕ್ವಲ್ ಟು 0 ಆರ್ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಥೀಟಾ 0 ಇರಬಹುದು ಅಥವಾ 180 ಡಿಗ್ರಿ ಇರಬಹುದು.
ಎರಡರಲ್ಲೂ ಏನ್ ಸರ್ ಡಿಫರೆಂಟ್? ಲೆಟ್ ಅಸ್ ಸಿ ಒನ್ ಬೈ ಒನ್. ವೆನ್ ಥೀಟಾ ಇಸ್ ಈಕ್ವಲ್ ಟು 0, ಇಲ್ಲೇ ಒಂದು ಈಕ್ವಿಲಿಬ್ರಿಯಂ ಅನ್ನೋ ಕಾನ್ಸೆಪ್ಟ್, ಸ್ಟೇಬಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅನ್ನೋ ಕಾನ್ಸೆಪ್ಟ್ ಒಂದು ಸ್ಟಾರ್ಟ್ ಆಗುತ್ತೆ. ವಿಲ್ ಕಮ್ ಟು ನೋ. ಲೆಟ್ ಅಸ್ ಸಿ when theta is equal to 0, electric field ಈ ತರ ಇದೆ. Let us consider electric field is in this direction. ಇಲ್ಲಿ ಮೈನಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ ಕ್ಯೂ ಇದೆ, ವೆಕ್ಟರ್ ಪಿ ಈ ಕಡೆಗೆ ಇರುತ್ತೆ. ಹೌದಾ? ವೆಕ್ಟರ್ ಪಿ ಇಸ್ ಇನ್ ದಿಸ್ ಡೈರೆಕ್ಷನ್. ಪಿ ಮತ್ತೆ ಈ ನಡುವೆ ಡೈರೆಕ್ಷನ್ angle ಏನಿದೆ that is given by 0. Theta is equal to 0. Similarly, when theta is equal to 180 degree, ಈ ಚಾರ್ಜ್ ಈ ಕಡೆಗೆ ಬರುತ್ತೆ, ಈ ಚಾರ್ಜ್ ಆ ಕಡೆಗೆ ಹೋಗುತ್ತೆ, ಉಲ್ಟಾ ಆಗುತ್ತೆ. So that is the second case. To be specifically third case. ಇದು ಫಸ್ಟ್ ಕೇಸು, ಸೆಕೆಂಡ್, ಥರ್ಡ್, ಮೂರು ಕೇಸ್ ನ ನೋಡ್ತಾ ಇದ್ದೀನಿ. ಈ ಕಡೆ ಪ್ಲಸ್ ಕ್ಯೂ ಬಂದಾಗ, ಈ ಕಡೆ ಮೈನಸ್ ಕ್ಯೂ ಬಂದಾಗ ಪಿ ವೆಕ್ಟರ್ ಆಪೋಸಿಟ್ ಡೈರೆಕ್ಷನ್ ಇದೆ. ಈಗ ಥೀಟಾ ಏನಾಗಿದೆ 180 ಡಿಗ್ರಿ ಇದೆ. ಇದರಲ್ಲೂ ಅದರಲ್ಲೂ ಏನ್ ಸರ್ ಡಿಫ್ರೆನ್ಸ್ ನೋಡಿ. ಇದು ಈ ಸಿಸ್ಟಮ್ ನ, ಇಲ್ಲಿರ್ತಕ್ಕಂಥ ಸಿಸ್ಟಮ್ ನ ಒಂಚೂರು ಡಿವಿಯೇಟ್ ಮಾಡೋಣ. ಇಲ್ಲಿ ಈ ತರ ಇರ್ತಕ್ಕಂಥ ಡೈಪೋಲ್ ನ ಒಂಚೂರು ಡಿವಿಯೇಟ್ ಮಾಡಿದ್ರೆ ಏನಾಗಬಹುದು? ಅದೇ ರೀತಿ ಈ ತರ ಇರ್ತಕ್ಕಂಥ ಸಿಸ್ಟಮ್ ನ ಇಲ್ಲೊಂಚೂರು ಡಿಸ್ಪ್ಲೇಸ್ಮೆಂಟ್ ಕೊಟ್ರೆ ಏನಾಗಬಹುದು? ಅದರ ಮೇಲೆ ನಮ್ಗೆ ಒಂದು ಈಕ್ವಿಲಿಬ್ರಿಯಂ, two types of equilibrium exist ಆಗುತ್ತೆ. That is stable equilibrium, unstable equilibrium. ಇದು ಸ್ಟೇಬಲ್ ಈಕ್ವಿಲಿಬ್ರಿಯಂ, ಇದು ಅನ್ಸ್ಟೇಬಲ್. ಏನ್ ಸರ್ ಹಂಗಂದ್ರೆ, ಫಸ್ಟ್ ಆಫ್ ಆಲ್ ಈಕ್ವಿಲಿಬ್ರಿಯಂ ಅಲ್ಲಿ 3 ಟೈಪ್ಸ್ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನ ಆ ಕಡೆ ಇಟ್ಟಿರ್ತೀನಿ ಸೈಡ್ಗೆ ಸದ್ಯಕ್ಕೆ. ಈಕ್ವಿಲಿಬ್ರಿಯಂ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಸ್ಟೇಬಲ್ ಈಕ್ವಿಲಿಬ್ರಿಯಂ, ಎರಡು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಮೂರು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ. ನೋಡಿ ಇಲ್ಲಿ, what is the net torque acting tau is equal to p sin theta. ಇಲ್ಲಿ ಕೇಸ್ 1 ಅಲ್ಲಿ ಫೋರ್ಸ್ ಹೇಗೂ 0, F net is equal to 0, tau net 0 ಆಗುತ್ತಾ? is not equal to 0. ಹಾಗಾದ್ರೆ ಇದು ಈಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ. ಒಂದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಬಟ್ ರೊಟೇಷನಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ. ಈ ಕೇಸ್ ನಲ್ಲಿ, ಕೇಸ್ 1 ಅಲ್ಲಿ ಏನೋ ಒಂದು ರೊಟೇಷನ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾದ್ರೆ ಇದು ಈಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ. ಈಕ್ವಿಲಿಬ್ರಿಯಂ ಎರಡು ಈಕ್ವಿಲಿಬ್ರಿಯಂ ಸ್ಯಾಟಿಸ್ಫೈ ಆಗಬೇಕು. ಒಂದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ, ಇನ್ನೊಂದು ರೊಟೇಷನಲ್ ಈಕ್ವಿಲಿಬ್ರಿಯಂ. ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ ಅಂದ್ರೆ ನೆಟ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು 0. ರೊಟೇಷನಲ್ ಈಕ್ವಿಲಿಬ್ರಿಯಂ ಅಂದ್ರೆ ನೆಟ್ ಟಾರ್ಕ್ ಶುಡ್ ಬಿ ಈಕ್ವಲ್ ಟು 0. ನೆಟ್ ಟಾರ್ಕ್ 0 ಇಲ್ಲ. ಹಾಗಾದ್ರೆ ಇದನ್ನ ನಾನು ನಾಟ್ ಇನ್ ಈಕ್ವಿಲಿಬ್ರಿಯಂ ಅಂತ ಬರೆದ್ಬಿಡ್ತೀನಿ. ನಾಟ್ ಇನ್ ಈಕ್ವಿಲಿಬ್ರಿಯಂ, ನಾಟ್ ಇನ್ ಈಕ್ವಿಲಿಬ್ರಿಯಂ. ಸೊ ಏನೋ ಒಂದಾಗಿ ರೊಟೇಷನ್ ಆಗ್ಬಿಡುತ್ತೆ. ಐದರ್ ಕ್ಲಾಕ್ ವೈಸ್ ಆದ್ರೂ ಆಗುತ್ತೆ, ಆಂಟಿ ಕ್ಲಾಕ್ ವೈಸ್ ಆದ್ರೂ ಆಗುತ್ತೆ, ಡಿಪೆಂಡ್ ಆನ್ ಆಂಗಲ್. ಇದು ಹಾಗಲ್ಲ ನೋಡಿ. ಇದನ್ನ ಹೇಳೋದಕ್ಕಿಂತ ಮೊದಲು ಒಂಚೂರು ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಂ ಅನ್ನ ಡಿಸ್ಕಸ್ ಮಾಡೋಣ. ಒಂದು ಬೌಲ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಸ್ಮಾಲ್ ಬೌಲ್. ಅದ್ರಲ್ಲಿ ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಈ ತರ ಒಂದು ಬೌಲ್ ಇದೆ. ಈಗ ಈ ಪಾರ್ಟಿಕಲ್ ನ ಒಂಚೂರು ಡಿಸ್ಪ್ಲೇಸ್ ಮಾಡ್ತೀನಿ. ಡಿಸ್ಪ್ಲೇಸ್ ಮಾಡಿ ಬಿಟ್ಟಾಗ ಏನಾಗುತ್ತೆ? ಆ ಪಾರ್ಟಿಕಲ್ ಡಿಂಗ್ 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 ಅಂತ ಮತ್ತೆ ಬಂದು ವಾಪಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡತ್ತೆ. ಅಂದ್ರೆ ಆ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡಿದ್ರು ಸಮೇತ ಮತ್ತೆ ಬಂದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಅಫ್ಕೋರ್ಸ್ ಇಲ್ಲಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಇಸ್ 0. ಹೌದು. ಅಂತ ಸಿಚುವೇಶನ್ ಅಲ್ಲಿ ನೀವು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕೊಟ್ರೆ ಅಗೇನ್ ಕಮ್ಸ್ ಬ್ಯಾಕ್ ಟು ಈಕ್ವಿಲಿಬ್ರಿಯಂ ಪೊಸಿಷನ್. ಪುನಃ ಅಲ್ಲಿಗೆ ಬಂದು ಸೇರತ್ತೆ. ಅಂತ ಈಕ್ವಿಲಿಬ್ರಿಯಂ ನ ನಾವೇನ ಕರಿತೀವಿ? ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ನೆಟ್ ಫೋರ್ಸ್ 0, ಅದ್ರ ಮೇಲೆ ನೆಟ್ ಟಾರ್ಕ್ ಕೂಡ 0. ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೇನೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಅದೇ ರೀತಿ ಅದೇ ಬೌಲ್ ನ ಉಲ್ಟಾ ತಿರುಗಿಸಾಕಿ ಇಲ್ಲೊಂದು ಪಾರ್ಟಿಕಲ್ ನ ಇಡಿ. ಕರೆಕ್ಟ್ ಆಗಿ ಪ್ರಿಸೈಸ್ ಆಗಿ ಅದು ಡಿಸ್ಟರ್ಬ್ ಆಗದಿರ ಆತರ ಇಡಿ. ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಒನ್ ಇಸ್ 0. ಹೌದಾ? ಈ ಪಾರ್ಟಿಕಲ್ ಮೇಲೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಇಸ್ 0. ಡೌನ್ ಸೈಡ್ ಎಷ್ಟು ಫೋರ್ಸ್ ಇರುತ್ತೋ ಮೇಲ್ಗಡೆಗೆ ನಾರ್ಮಲ್ ಫೋರ್ಸ್ ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ನೋಡಿ, ಇದಕ್ಕೊಂಚೂರು ಡಿಸ್ಪ್ಲೇಸ್ಮೆಂಟ್ ಕೊಟ್ರೆ, ಟಿಂಗ್ ಅಂತ ಡಿಸ್ಪ್ಲೇಸ್ಮೆಂಟ್ ಬಂದ್ರೆ ಲಪಕ್ ಅಂತ ಬಿದ್ದೋಗ್ಬಿಡುತ್ತೆ. ಅರ್ಥ ಆಯ್ತಾ? ಮತ್ತೆ ವಾಪಸ್ ಬರಲ್ಲ. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ನ ಕೊಟ್ರೆ ನೆವರ್ ಕಮ್ಸ್ ಬ್ಯಾಕ್. ಅಂತ ಈಕ್ವಿಲಿಬ್ರಿಯಂ ಬೇಸಿಕಲಿ ಅದಲ್ಲಿತ್ತು. ಅದನ್ನ ತನ್ನ ಪಾಡ್ಗಳು ಬಿಟ್ಟಿದ್ರೆ ಅಲ್ಲೇ ಇರ್ತಿತ್ತಪ್ಪ. ನೆಟ್ ಫೋರ್ಸ್ 0 ಆಯ್ತು. ಇದು ಅಷ್ಟೇ, ತನ್ನ ಪಾಡ್ಗಳು ಬಿಟ್ಟಿದ್ರೆ ಅಲ್ಲೇ ಇರ್ತಿತ್ತು. ಇದನ್ನ ಪ್ರಿಸೈಸ್ ಆಗಿ ನಾನು ಕರೆಕ್ಟ್ ಆಗಿ ಟಾಪ್ ಪಾಯಿಂಟ್ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಹಾಗೆ ಬಿಟ್ಟಿದ್ರೆ, ತನ್ನ ಪಾಡಿಗೆ ಬಿಟ್ಟಿದ್ರೆ ಹಾಗೆ ಇರ್ತಿತ್ತು. ನಾವೇನ್ ಮಾಡಿದ್ರಿ? ಫಸ್ಟ್ ಇದನ್ನ ಟೆಡಂಗ್ ಅಂತ ಡಿಸ್ಟರ್ಬ್ ಮಾಡಿ ಲಚ್ ಅಂತ ಮತ್ತೆ ವಾಪಸ್ ಬಂತು. ಇದೇನಾಗ್ತದೆ? ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ಠಾಯ್ ಅಂತ ಬಿದ್ದೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರಲ್ಲ.
ಇದು ವಾಪಸ್ ಬರುತ್ತೆ, ಇದು ಬರಲ್ಲ. ಇದು ಕೂಡ ಈಕ್ವಿಲಿಬ್ರಿಯಂ ನೆಟ್ ಫೋರ್ಸ್ ಇನಿಷಿಯಲ್ ಆಗಿ ಈಕ್ವಿಲಿಬ್ರಿಯಂ ಅಲ್ಲಿ ಇತ್ತು, ಇದು ಈಕ್ವಿಲಿಬ್ರಿಯಂ ಅಲ್ಲಿ ಇತ್ತು, ಬಟ್ ಇದು ವಾಪಸ್ ಬರಲ್ಲ. ಅಂತ ಈಕ್ವಿಲಿಬ್ರಿಯಂ ನ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಅದನ್ನ ಯಾಕೆ ಸರ್ ಇಲ್ಲಿ ಹೇಳಿದ್ರಿ? ಇಲ್ಲಿ ನೋಡಿ, ಈಗ ಈ ಸಿಸ್ಟಮ್ಗೆ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ, ಒಂಚೂರು ಡಿಸ್ಟರ್ಬ್ ಮಾಡಿದಾಗ ನ್ಯೂ ಪೊಸಿಷನ್ ಈ ತರ ಆಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ, ಮೈನಸ್ ಕ್ಯೂ ಇಲ್ಲಿದೆ ಅಂಡ್ ಪ್ಲಸ್ ಕ್ಯೂ ಇಲ್ಲಿದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಪಿ. ವೆಕ್ಟರ್ ಪಿ ಈ ಡೈರೆಕ್ಷನ್ ಇದೆ. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಕೊಟ್ಟೆ ಅಥವಾ ಒಂದು 5 ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಮಾಡಿದೆ. ಈಗ ಟಾರ್ಕ್ ಯಾವ ಕಡೆಗಿದೆ ಹೇಳ್ತೀರಾ? ನಾನು ಈ ಕಡೆ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ. ಈ ಕಡೆ ಡಿಸ್ಟರ್ಬ್ ಮಾಡಿದಾಗ ಒಂದು ಸ್ಮಾಲ್ ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ವಾಟ್ ಇಸ್ ದ ಟಾರ್ಕ್ ಆಕ್ಟಿಂಗ್ ಆನ್ ದಟ್ ಒನ್? ಈಗ 0 ಇಲ್ಲ. ಥೀಟಾ 0 ಇದ್ದಾಗ ನೆಟ್ ಟಾರ್ಕ್ 0. ಬಟ್ ಈಗ ಒಂಚೂರು ವೇರಿ ಮಾಡಿದ್ವಿ, ಸ್ವಲ್ಪ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ನ ಕೊಟ್ಟಿದ್ವಿ. ಸೊ ಈಗ ಪಿ ಅನ್ನೋದು ಈ ಡೈರೆಕ್ಷನ್ ಇದೆ, ಇ ಅನ್ನೋದು ಈ ಡೈರೆಕ್ಷನ್ ಇದೆ. ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್, ಟೌ ಇಸ್ ಈಕ್ವಲ್ಸ್ ಟು ಪಿ ಕ್ರಾಸ್ ಇ. ಟೌ ಇಸ್ ಈಕ್ವಲ್ಸ್ ಟು ಪಿ ಕ್ರಾಸ್ ಇ. ಪಿ ಕ್ರಾಸ್ ಇ ಏನಾಗತ್ತೆ? ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಇನ್ ಕ್ಲಾಕ್ ವೈಸ್. ಅರೆ ನಾನು ಆಂಟಿ ಕ್ಲಾಕ್ ವೈಸ್ ಡಿಸ್ಟರ್ಬ್ ಮಾಡಿದ್ರೆ ಕ್ಲಾಕ್ ವೈಸ್ ಮತ್ತೆ ವಾಪಸ್ ಬರಕ್ಕೆ ಅದೇ ಟ್ರೈ ಮಾಡ್ಕೊಳ್ಳುತ್ತೆ, ಬಿಕಾಸ್ ಆಫ್ ದ ಟಾರ್ಕ್ ಆಕ್ಟಿಂಗ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ನಾನು ಈ ತರ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರಕ್ ಟ್ರೈ ಮಾಡುತ್ತೆ. ಅದೇ ನಾನೇನಾದ್ರೂ ಈ ತರ ಆಂಗಲ್ ನ ಕೊಟ್ರೆ, ಈ ಡೈಪೋಲ್ ನ ಈ ತರ ರೊಟೇಟ್ ಮಾಡಿದ್ರೆ ಟಾರ್ಕ್ ರಿವರ್ಸಲ್ ಆಕ್ಟ್ ಆಗ್ತಾ ಇತ್ತು, ಥೀಟಾ ಮೈನಸ್ ಬರ್ತಿತ್ತು, ಹಾಗಾಗಿ ರಿವರ್ಸ್ ಆಕ್ಟ್ ಆಗ್ತಾ ಇತ್ತು. ನಾನು ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಆ ಡೈಪೋಲ್ ವಾಪಸ್ ಬರಕ್ ಬರುತ್ತೆ. ನಾನು ಮೇಲೆ ಡಿಸ್ಟರ್ಬ್ ಮಾಡಿದ್ರೆ ಡೈಪೋಲ್ ಪುನಃ ಹಳೆ ಪೊಸಿಷನ್ಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. If you give small disturbance, ಸ್ವಲ್ಪ ಡಿಸ್ಟರ್ಬೆನ್ಸ್ ನ ಕೊಟ್ರೆ ಇಟ್ ಸ್ಟಾರ್ಟ್ಸ್ ಆಸಿಲೇಟಿಂಗ್, ಟಿಂಗ್ 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 ಅಂತ ಆಸಿಲೇಟ್ ಆಗಿ ಮತ್ತೆ ಇಕ್ವಿಲಿಬ್ರಿಯಂ ಪೊಸಿಷನ್ಗೆ ವಾಪಸ್ ಬಂದು ನಿಂತ್ಕೊಳ್ಳುತ್ತೆ. ಅಂದ್ರೆ ಡಿಸ್ಟರ್ಬ್ ಮಾಡಿದ್ರು ಮತ್ತೆ ಅಲ್ಲಿಗೆ ಬರ್ತಿದ್ದಾರೆ. ಅದೆಂತ ಇಕ್ವಿಲಿಬ್ರಿಯಂ? ಸ್ಟೇಬಲ್ ಇಕ್ವಿಲಿಬ್ರಿಯಂ. ಸ್ಟೇಬಲ್ ಇಕ್ವಿಲಿಬ್ರಿಯಂ. ಇದನ್ನ 2024 ಬೋರ್ಡ್ ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ. ಕರ್ನಾಟಕ PU ಬೋರ್ಡ್ ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ, ಯಾವ್ದು ಸ್ಟೇಬಲ್ ಯಾವ್ದು ಅನ್ಸ್ಟೇಬಲ್ ಅಂತ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಆಕ್ಚುಲಿ ಇದೇ ಕಾನ್ಸೆಪ್ಟ್ ಮತ್ತೆ ಇನ್ನೊಂದ್ ಕಡೆ ಬರುತ್ತೆ. ಯಾವ್ದ್ರಲ್ಲಿ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಲ್ಲಿ. ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಯೂಸ್ ಮಾಡಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಸದ್ಯಕ್ಕೆ ಟಾರ್ಕ್ ಅನ್ನ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದೇ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಇದಕ್ಕೊಂಚೂರು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ನ ಕೊಡ್ತೀನಿ. ಸೊ ಐ ಗಿವ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ, ಡಿಸ್ಪ್ಲೇಸ್ಮೆಂಟ್ ಈ ತರ ಕೊಡ್ತಿದ್ದೀನಿ. ಈ ಆಂಗಲ್ 5 ಆಗತ್ತೆ. ಸೊ ದಟ್ ಈಸ್ ಪಿ ಈ ಕಡೆಗಿದೆ. ಈಗ ಪಿ ಇಸ್ ಇನ್ ದಿಸ್ ಡೈರೆಕ್ಷನ್, ಪಿ ಈ ಡೈರೆಕ್ಷನ್ ಇದೆ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಅರೆ ರಿವರ್ಸಲ್ ಇದೆ ಪಿ. ಒಂಚೂರು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ. ಹಾಗಾದ್ರೆ ಆಂಗಲ್ ಏನಾಗತ್ತೆ? ದಿಸ್ ಈಸ್ ದ ಆಂಗಲ್ 180 ಮೈನಸ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಮೇ ಬಿ 179 ಆರ್ 178 ಈ ತರ ಬರುತ್ತೆ. ಪಿ ಈ ಕಡೆಗಿರುತ್ತೆ, ಈ ಕಡೆಗಿರುತ್ತೆ. ಟೌ ಇಸ್ ಈಕ್ವಲ್ಸ್ ಟು ಪಿ ಕ್ರಾಸ್ ಇ. ಅಂದ್ರೆ ನಾನು ಈ ತರ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಈಗಿರ್ತಕ್ಕಂಥ ಡೈಪೋಲ್ ನ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ. ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಟೌ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ. ಪಿ ಕ್ರಾಸ್ ಇ, ಪಿ ಕ್ರಾಸ್ ಇ ಏನಾಗುತ್ತೆ? ಟಾರ್ಕ್ ಔಟ್ಸೈಡ್ ದ ಪ್ಲೇನ್ ಆಫ್ ದ ಬೋರ್ಡ್ ಬರುತ್ತೆ. ಎಕ್ಸಾಕ್ಟ್ ಆಗಿ ನಾವು ಯಾವ ಕಡೆಗೆ ಡಿಸ್ಟರ್ಬ್ ಮಾಡ್ತೀವೋ ಅದೇ ಕಡೆಗೆ ಟಾರ್ಕ್ ಕೂಡ ಆಕ್ಟ್ ಆಗಕ್ಕೆ ಶುರು ಮಾಡುತ್ತೆ. ಅರೆ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಕೊಡಿ, ಟಾರ್ಕ್ ಆಕ್ಟ್ ಆಗತ್ತೆ, ಮತ್ತೆ 20 ಅಂತ ರೊಟೇಟ್ ಆಗಿ ಮತ್ತೆ ಈಕ್ವಿಲಿಬ್ರಿಯಂ ಆ ಕಡೆಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಈ ತರ ಇರ್ತಕ್ಕಂಥ ಡೈಪೋಲು ಒಂಚೂರು ಡಿಸ್ಪ್ಲೇಸ್ಮೆಂಟ್ ನ ಕೊಟ್ರೆ ಅದು ರೊಟೇಟ್ ಆಗಿ ಮತ್ತೆ ಈ ಪೊಸಿಷನ್ಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಇಟ್ ವಾಂಟ್ಸ್ ಟು ಗೋ ಬ್ಯಾಕ್ ಟು ಸ್ಟೇಬಲ್ ಈಕ್ವಿಲಿಬ್ರಿಯಂ. ಇದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ನ ಕೊಟ್ರೆ ಮತ್ತೆ ಅಲ್ಲಿರಲ್ಲ. ಅಂತ ಈಕ್ವಿಲಿಬ್ರಿಯಂ ನಾವೆಂತ ಕರಿತೀವಿ? ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಅರ್ಥ ಆಯ್ತಾ? ನೋಟ್ ಆನ್ ದಿಸ್ ಒನ್. ವಿಲ್ ಮೂವ್ ಟು ದ ಪ್ರಾಬ್ಲಮ್ಸ್. ಇನ್ನೊಂದು ಸ್ಮಾಲ್ ಡಿಸ್ಕಷನ್ ಇದೆ. ಅದೇ ಡೈಪೋಲ್ ನ ತಗೊಂಡೋಗಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಏನಾಗತ್ತೆ ಅಂದ್ರೆ, ಒಂದು ಫೀಲ್ಡ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇಟ್ ಈಸ್ ವೇರಿಯಿಂಗ್, ಕಾನ್ಸ್ಟೆಂಟ್ ಆಗಿ ವೇರಿ ಆಗ್ತಾ ಇದೆ ಅಥವಾ ರ್ಯಾಂಡಮ್ ಆಗಿ ವೇರಿ ಆಗ್ತಾ ಇದೆ. ಇಂಥ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಎಂತ ಎಲೆಕ್ಟ್ರಿಕ್ ಫೀಲ್ಡ್? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಟ್ರೆ ಒಂದು ಡೈಪೋಲ್ ನ ಆಬ್ವಿಯಸ್ಲಿ ಇಲ್ಲೊಂದು ಫೋರ್ಸ್ ಆಕ್ಟ್ ಆಗತ್ತೆ. ಅಲ್ಲಿ ಫೀಲ್ಡ್ ಜಾಸ್ತಿ ಬೇರೆ ಇದೆ, ಇಲ್ಲಿ ಫೀಲ್ಡ್ ಬೇರೆ ಇದೆ. ಪಾಯಿಂಟ್ ಟು ಪಾಯಿಂಟ್ ಗೆ ವೇರಿ ಆಗ್ತಿರೋದ್ರಿಂದ ಸೊ F1 F2 may not be equal to 0. ಹಾಗಾದ್ರೆ ನೆಟ್ ಫೋರ್ಸ್ ಕೂಡ 0 ಆಗಲ್ಲ. F net will not be equal to 0. Obviously F not equal to 0
ಆಗಿಲ್ಲ ಇಲ್ಲಿ ಡಿಫ್ರೆಂಟ್ ಫೀಲ್ಡ್ ಇದ್ರೆ ಸಪೋಸ್ ಈ ಪಾಯಿಂಟ್ ಅಲ್ಲಿ ಫೀಲ್ಡ್ ಸೇಮ್ ಇದ್ರೆ ಎಫ್ ನೆಟ್ 0 ಆಗ್ತಾ ಇತ್ತು ಹಾಗಾದ್ರೆ ಎಫ್ ನೆಟ್ ನಾಟ್ ಈಕ್ವಲ್ ಟು 0 ಆಗಿದ್ರೆ therefore the system starts accelerating system accelerate ಆಗಿ ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡುತ್ತೆ this is not in translational equilibrium ಅದೇ ತರ when f net is not equal to 0 ಇಲ್ಲೊಂದು ಟಾರ್ಕ್ ಆಕ್ಟ್ ಆಗುತ್ತೆ tau net may be equal to 0 or may not be equal to 0 ಯಾವ್ದಾದ್ರೂ ಆಗ್ಬೋದು we can not decide until the given data exact data ಕೊಡೋವರೆಗೂ ನಮ್ಗೆ ಹೇಳಕ್ ಬರಲ್ಲ let's take the problem from ಒಂದು ಪ್ರಾಬ್ಲಮ್ ನ ತಗೊಳ್ಳೋಣ that is from JEE 2024 let's take a question from JEE 2024 2024ನೇ ಇಸ್ವಿಯಿಂದ ಒಂದು ಪ್ರಶ್ನೆಯನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ಫಸ್ಟ್ ಕ್ವಶನ್ ನ ಬರೀತೀನಿ ಆಮೇಲೆ ಪಾಸ್ ಮಾಡಿ ಈಗಲೇ ಎಲ್ಲರೂ ಪಾಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿರಿ -4 ಮೈಕ್ರೋಕೂಲಂ ಮತ್ತೆ +4 ಮೈಕ್ರೋಕೂಲಂ ಎರಡು ಚಾರ್ಜಸ್ ಇದೆ ಆಬ್ವಿಯಸ್ಲಿ ಅದೆಂತ ಚಾರ್ಜಸ್ ಡೈಪೋಲ್ ಗೆ ಬೇಕಾಗಿರ್ತಕ್ಕಂಥ ಚಾರ್ಜಸ್ -4 ಮೈಕ್ರೋಕೂಲಂ ಬಂದು 1,0,4 ಅಲ್ಲಿ ಇದೆ ಅದೇ ತರ +4 ಮೈಕ್ರೋಕೂಲಂ ಬಂದು 2, -1, 5 ಕೋಆರ್ಡಿನೇಟ್ಸ್ ಅಲ್ಲಿ ಫಿಕ್ಸ್ ಆಗಿದೆ this forms a dipole electric dipole howda ಈಗ two charges are located in electric field given by vector E is equals to 20 into I cap Newton per coulomb ಇವೆರಡು ಚಾರ್ಜಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇದೆ ಸರ್ ಏನ್ ಸರ್ ಇದು ವಿಚಿತ್ರವಾಗಿದೆ ಎಲೆಕ್ಟ್ರಿಕ್ ಫೀಲ್ಡ್ I cap ಇರೋ ಡೈರೆಕ್ಷನ್ ಅಲ್ಲಿ ಅಂದ್ರೆ x ಆಕ್ಸಿಸ್ ನಲ್ಲಿ 20 ಯೂನಿಟ್ಸ್ ಇದೆ ಅಂದ್ರೆ ಇಟ್ಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ವ್ಯಾಲ್ಯೂ ಆಫ್ x ಆಕ್ಸಿಸ್ ನಲ್ಲಿ ಇದೆ ಬಟ್ ಆಲ್ವೇಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಅಂದ್ರೆ ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಇಂಟಿಜರ್ ಟೈಪ್ ಕ್ವೆಶ್ಚನ್ ದ ಮ್ಯಾಗ್ನಿಟ್ಯೂಡ್ ಆಫ್ tau is given by 8 square root of alpha into 10 power minus 5 Newton meter alpha is equal to question mark alpha value ಕೇಳಿದರೆ ಇಂಟಿಜರ್ ಟೈಪ್ ಕ್ವೆಶ್ಚನ್ ಅಲ್ಲಿ so let's solve this one ನಮ್ಗೆ ಬೇಕಾಗಿರೋದು tau ತಾನೆ tau is equals to p cross e ವೆಕ್ಟರ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೊತೀನಿ ಯಾಕಂತ ಕೊಟ್ಟಿರ್ತಕ್ಕಂಥದೆಲ್ಲ ವೆಕ್ಟರ್ ಅಲ್ಲೇ ಇದೆ ಅಲ್ಲಿ i cap j cap k cap ಆಕ್ಚುಲಿ ಇದನ್ನ ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ 20 i cap plus 0 k cap plus 0 j cap plus 0 k cap ಈ ತರ ಬರ್ಕೋಬೋದಾ ವೆಕ್ಟರ್ ಫಾರ್ಮ್ ಅಲ್ಲಿ ಬರ್ಕೊಂತೀನಿ ಬಿಕಾಸ್ ಇಟ್ ಇಸ್ ಗಿವನ್ ಓನ್ಲಿ i cap ಮಿಕ್ಕಿ ಟರ್ಮ್ಸ್ ನ 0 ಅಂತ ಬರ್ಕೊಂತೀನಿ ವೆಕ್ಟರ್ p ನ ಯಾವ ತರ ಸರ್ ಡಿಫೈನ್ ಮಾಡೋದು ವೆಕ್ಟರ್ p ಆಬ್ವಿಯಸ್ಲಿ ಎಲ್ಲಿಂದ ಎಲ್ಲಿಗಿರುತ್ತೆ ವೆಕ್ಟರ್ p ಅನ್ನೋದು ವೆಕ್ಟರ್ p is from minus charge to plus charge ಹಾಗಾದ್ರೆ p ನ ನಾನು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಂಟು ವೆಕ್ಟರ್ l ಅಂತ ಬರೀಬೋದಾ l is a vector from distance length vector from minus q to plus q ಆತರ ಡಿಫೈನ್ ಮಾಡಬಹುದಾ l ಅನ್ನು ಯಾವ ತರ ಸರ್ ಬರೆಯೋದು ನೋಡಿ ಇದರ ಕೋಆರ್ಡಿನೇಟ್ಸ್ x1 y1 z1 ಇದ್ದು ಇದರ ಕೋಆರ್ಡಿನೇಟ್ಸ್ x2 y2 z2 ಇದ್ರೆ the length vector can be written as x2 minus x1 i cap plus y2 minus y1 j cap plus z2 minus z1 k cap ಈ ತರ ಬರೀಬಹುದಾ ಫಸ್ಟ್ PUC ವೆಕ್ಟರ್ ಆಲ್ಜಿಬ್ರಾ ಯಾವ ಚಾಪ್ಟರ್ ಅದು ಮೋಷನ್ ಇನ್ ಎ ಪ್ಲೇನ್ ಗಿಂತ ಬಿಗಿನಿಂಗ್ ಅಲ್ಲೇ ಬಂದಿರತ್ತೆ ನೋಡ್ಕೊಳ್ಳಿ ಹಾಗಾದ್ರೆ ವೆಕ್ಟರ್ ಎಲ್ ನ ನಾನು ವೆಕ್ಟರ್ ಎಲ್ ನ ಈ ತರ ಬರೀತೀನಿ ನೋಡಿ x2 minus x1 2 minus 1 1 i cap plus of minus 1 plus 0 minus 1 y2 minus y1 minus 1 minus 0 j cap plus 5 minus 4 k cap ಈ ತರ ಬರೀಬಹುದಾ ವೆಕ್ಟರ್ L is equals to I cap minus j cap minus 1 j cap ಇದೆ ಇದೆಷ್ಟು ಬರುತ್ತೆ 5 minus 4 is 1 k cap ಹಾಗಾದ್ರೆ ಇದನ್ನ ಬರೀ k cap ಅಂತ ಬರೀತೀನಿ ವೆಕ್ಟರ್ L ಸಿಕ್ತು ನನಗೆ ವೆಕ್ಟರ್ L ಸಿಕ್ಕಿದ ಮೇಲೆ p ವೆಕ್ಟರ್ ಸಿಗುತ್ತಾನೆ ಈಸಿಯಾಗಿ ಸಿಗಬಹುದು ಅರೆ q ಅನ್ನೋದು ಒಂದು ನಂಬರ್ L ಅನ್ನೋದು ಒಂದು ವೆಕ್ಟರ್ ಡೈರೆಕ್ಷನ್ ಕೂಡ ಇದರಲ್ಲೇ ಇದೆ ವೆಕ್ಟರ್ L ಅಲ್ಲೇ ಇದೆ ಡೈರೆಕ್ಷನ್ ವೆಕ್ಟರ್ p ಯಾವ ಕಡೆಗೆ ಇರುತ್ತೆ L ವೆಕ್ಟರ್ ಅಲ್ಲೇ ಇರುತ್ತೆ ಹಾಗಾದ್ರೆ ಇದನ್ನ ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ tau is equals to ವೆಕ್ಟರ್ p ಅಂದ್ರೆ q into ವೆಕ್ಟರ್ L ಇದೆಯಲ್ಲ ವೆಕ್ಟರ್ L into ಅಲ್ಲ ಕ್ರಾಸ್ ಅದು ಕ್ರಾಸ್ ಆಫ್ e that is equals to q ವ್ಯಾಲ್ಯೂ ಏನಿದೆ 4 into 10 power minus 6 ಇದೆ into ವೆಕ್ಟರ್ L can be written as I cap minus j cap plus k cap
ಕ್ರಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ ನೋಡಿ 20 ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್ ಅಷ್ಟೇ, ಇನ್ನೇನು ಇಲ್ಲ. 20 ಅನ್ನೋದು ನಂಬರ, ಈ ಮೂರಲ್ಲೂ ಈ 20ನ ಆಚೆಗೆ ತೆಗೆದ್ಬಿಟ್ಟು ನಾನು ಇಲ್ಲಿ ಬರೀತೀನಿ 20 ಇಂಟು 4 ಇಂಟು 10⁻⁻6. ಇನ್ನು ಉಳಿದಿರೋದನ್ನ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕ್ರಾಸ್ ಆಫ್ ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್ ಈ ತರ ಬರ್ಕೊಂತೀನಿ. ಬರೀ ಐ ಕ್ಯಾಪ್ ಇದೆ, 20 ಆಚೆಗೆ ಬಂದ್ಬಿಟ್ಟಿದೆ, ಬರೀ ನಂಬರ್ ಆಗಿರೋದ್ರಿಂದ ದಿಸ್ ಕ್ಯಾನ್ ಬಿ ಫರ್ದರ್ ರಿಟರ್ನ್ ಆಸ್ 8 ಇಂಟು 10⁻⁻5 ಇಂಟು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕ್ರಾಸ್ ಆಫ್ ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್. ಇದನ್ನ ಮಾಡೋದು ಗೊತ್ತಿದ್ಯಾ? ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂಚೂರು ನಿಧಾನಕ್ಕೆ ಹೇಳ್ತೀನಿ. ಗೊತ್ತಿರೋರು ಫಾರ್ವರ್ಡ್ ಮಾಡ್ಕೊಳ್ಳಿ. ಅರೆ ಇದು ಮ್ಯಾಟ್ರಿಕ್ಸ್ ಮೆಥಡ್ ಗೊತ್ತಿರೋ ಫಾರ್ವರ್ಡ್ ಮಾಡ್ಕೊಳ್ಳಿ. ಪಟ ಪಟ ಅಂತ ಮುಂದಕ್ಕೆ ಹೋಗ್ತಾರೆ, ಡೋಂಟ್ ವೇಸ್ಟ್ ಟೈಮ್. 8 ಇಂಟು 10⁻⁻5. ಸೊ ಇದನ್ನ ನಾನು ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಬರೀತೀನಿ ನೋಡಿ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಗೊತ್ತಿದ್ಯಾ? ಇದು ಫಸ್ಟ್ ಐ ಜೆ ಕೆ ಬರ್ಕೊಳ್ಳಿ. ಮತ್ತೆ ಇದರ ಕಾಂಪೋನೆಂಟ್ಸ್ ಏನಿದೆ 1 ಮೈನಸ್ 1 ಪ್ಲಸ್ 1 1 ಮೈನಸ್ 1 ಪ್ಲಸ್ 1 ಮತ್ತೆ ಇದರ ಕಾಂಪೋನೆಂಟ್ಸ್ 1 0 0 1 0 0 ಆ ಮೂರು ಕಾಂಪೋನೆಂಟ್ಸ್ ನ ಅಲ್ಲಿ ಬರ್ದಿದ್ದೇನೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 8 ಇಂಟು 10⁻⁻5 ಇಲ್ಲಿರೋದು ಹಾಗೆ ಬರ್ದಿದ್ದೇನೆ. ಅಂಡ್ ಫರ್ದರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ನೋಡಿ, ಇದು ಪ್ಲಸ್ ಮೈನಸ್ ಪ್ಲಸ್ ಮ್ಯಾಟ್ರಿಕ್ಸ್ ಮೆಥಡ್. ಫಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಐ ಕ್ಯಾಪ್ ಇಂಟು ಸಮಥಿಂಗ್ ಬರುತ್ತೆ. ಆ ಸಮಥಿಂಗ್ ಏನು ಅಂತ ಫೈಂಡ್ ಔಟ್ ಮಾಡುವಾಗ ಈ ಕಾಲಮ್, ಈ ರೋ ಮತ್ತೆ ಈ ಕಾಲಮ್ ನ ಇಗ್ನೋರ್ ಮಾಡ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 0 ಬರುತ್ತೆ. ಮೈನಸ್ ಆಫ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತೆ. ಮೈನಸ್ ಆಫ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತೆ. ಏನ್ ಬರುತ್ತೆ? 1 ಬರುತ್ತೆ. ಸಿಮಿಲರ್ಲಿ ಮೈನಸ್ ಆಫ್ ಜೆ ಕ್ಯಾಪ್ ಸೆಕೆಂಡ್ ಟರ್ಮ್ ಬರೆಯುವಾಗ ಇಲ್ಲಿ ಮೈನಸ್ ಬರೆಯಬೇಕು. ಸೊ ಈ ರೋ ಈ ಕಾಲಮ್ ನ ಎಲಿಮಿನೇಟ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಿ 0 ಬರುತ್ತೆ. ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ 1 ಬರುತ್ತೆ. -1 ಬರೀರಿ. ಇದನ್ನ ಈ ಎಲಿಮೆಂಟು ಮೈನಸ್ ದಿಸ್ ಒನ್ ಅರ್ಥ ಆಯ್ತಾ? ಪ್ಲಸ್ ಮ್ಯಾಟ್ರಿಕ್ಸ್ ಮೆಥಡ್ ಮ್ಯಾಥಮೆಟಿಕ್ಸ್ ಅಲ್ಲೂ ಮಾಡಿರ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಗೊತ್ತಿದ್ರೆ ಫಾರ್ವರ್ಡ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಜೆ ಕ್ಯಾಪ್ ಆಯ್ತು, ಕೆ ಕ್ಯಾಪ್ ಮಾಡುವಾಗ ಈ ರೋ ಮತ್ತೆ ಈ ಕಾಲಮ್ ನ ಎಲಿಮಿನೇಟ್ ಮಾಡ್ಕೋಬೇಕು. ಇದನ್ನ ಮಲ್ಟಿಪ್ಲೈ ಮಾಡಿ 0 ಮೈನಸ್ ಆಫ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. -1 ಪ್ಲಸ್ 1 ಬರುತ್ತೆ. ಸೊ ದಟ್ಸ್ ಇಟ್. ದಟ್ ಈಸ್ ಈಕ್ವಲ್ಸ್ ಟು 8 ಇಂಟು 10⁻⁻5. ಇದು 0 ಇದೆ, ಹೇಗೂನು ಸಾರಿ 0 ಇಲ್ಲ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಏನಾದ್ರು ಮಿಸ್ ಆಯ್ತಾ? ಡಿಡ್ ಐ ಮಿಸ್ ಎನಿಥಿಂಗ್? ಇದು 0 ಆಗತ್ತೆ ನೋಡಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಇದು 0 ಆಗತ್ತೆ. ಸೊ ಹಾಗಾಗಿ ಇದು ಕೂಡ ಹೋಯ್ತು. ಪ್ಲಸ್ ಜೆ ಕ್ಯಾಪ್ ಜೆ ಯಾ ಕರೆಕ್ಟ್ ಆಗಿದೆ. ಪ್ಲಸ್ ಅಲ್ಲ, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಮೈನಸ್ ಇನ್ನೊಂದು ಪ್ಲಸ್ ಆಯ್ತು. ಪ್ಲಸ್ ಕೆ ಕ್ಯಾಪ್ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅರೆ ಇಲ್ಲಿ ಬರೀತೀನಿ. ಐ ಇಲ್ಲ, ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ನಾನು 1 ಜೆ ಕ್ಯಾಪ್ 1 ಕೆ ಕ್ಯಾಪ್ ಅಂತ ಬರೀತೀನಿ. ಇದನ್ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು √2 ಬರುತ್ತೆ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ √2 ಬರುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 8 √2 ಇಂಟು 10⁻⁻5 ನ್ಯೂಟನ್ ಮೀಟರ್ ಬರುತ್ತೆ. ಸೊ ಹಾಗಾದ್ರೆ ಎಕ್ಸ್ ಅಲ್ಲ, ಆಲ್ಫಾ ವ್ಯಾಲ್ಯೂ ಏನಾಗಿರುತ್ತೆ? 2 ಆಗಿರುತ್ತೆ. √2 ಅಲ್ಲ, ಬರೀ 2. ಆಲ್ಫಾ ಇಸ್ ಈಕ್ವಲ್ಸ್ ಟು 2 ಆಗಿರುತ್ತೆ. ಇಟ್ಸ್ ಅ ಇಂಟಿಜರ್ ಟೈಪ್ ಕ್ವೆಶ್ಚನ್. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಡನ್? Yes, the next question is from JEE 2023 SHM. ಅಂದ್ರೆ ಒಂದು ಡೈಪೋಲ್ ನ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟು ಒಂಚೂರು ಡಿಸ್ಟರ್ಬ್ ಮಾಡಿದ್ರೆ SHM ಆಗುತ್ತೆ. ಯಾವಾಗ? when it is in stable equilibrium. ಅದ್ರ ಮೇಲೆ ಒಂದು ಕ್ವೆಶ್ಚನ್ ಕೇಳಿದ್ದಾರೆ JEE 2023. On uniform electric field ಇದೆ, it's given by vector E, magnitude ಬರೀ E ಇರುತ್ತೆ. ಈ ತರ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಡೈಪೋಲ್ ನ ಪ್ಲೇಸ್ ಮಾಡಿದ್ದಾರೆ. ಲೆಟ್ us consider a dipole which consists of minus q and plus q, and very importantly minus q ಗೆ ಮಾಸ್ ಜಾಸ್ತಿ ಇರುತ್ತೆ, ಪ್ಲಸ್ q ಗೆ. ಅರೆ ಎರಡು ಸ್ಪಿಯರ್ ನ ತಗೊಂತೀನಿ, ಒಂದಕ್ಕೆ ಪ್ಲಸ್ q ಚಾರ್ಜ್ ಕೊಡ್ತೀನಿ, ಇನ್ನೊಂದು ಮೈನಸ್ q ಗೆ q ಚಾರ್ಜ್ ಕೊಡ್ತೀನಿ. ಮತ್ತೆ ಚಾರ್ಜ್ ಆದ್ಮೇಲೆ ಯಾವ್ದ್ರ ಮಾಸ್ ಜಾಸ್ತಿ ಇರುತ್ತೆ? ಮೈನಸ್ ಇರೋದೇ ತಾನೆ. ಚಾರ್ಜ್ ಇಸ್ ಅಸೋಸಿಯೇಟೆಡ್ ವಿತ್ ಮಾಸ್. ಯಾವ್ದಕ್ಕೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರುತ್ತೋ ಅದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಂಗೆ ಮೀನಿಂಗ್. ಆ ಲೆಕ್ಕದ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಈ ಚಾರ್ಜ್ ಮಾಸ್ 2m ಇದೆ, ಈ ಚಾರ್ಜ್ ಮಾಸ್ m ಇದೆ, ಆಲ್ಮೋಸ್ಟ್ ಡಬಲ್ ಇದೆ.
ಇದೇನ್ ಮಾಸ್ ಇದೆ ಅದರ ಡಬಲ್ ಇದೆ. ಅದೇಂಗ್ ಸರ್, ಚಾರ್ಜಸ್ ಸೇಮ್ ಇರ್ಬೇಕಲ್ಲ ಡೈಪೋಲ್ ಅಂದ್ರೆ? ಹೌದು, ಚಾರ್ಜಸ್ ಪ್ಲಸ್ ಕ್ಯೂ ಒಂದು ಮೈನಸ್ ಕ್ಯೂ ಅಂತ ಎರಡು ಸೇಮ್ ಇರಬೇಕು ಮ್ಯಾಗ್ನಿಟ್ಯೂಡ್. ಬಟ್ ಮೈನಸ್ ಕ್ಯೂ ನ ಹೇಗೆ ಒಬ್ಟೈನ್ ಮಾಡ್ತೀರಿ? ಇದರಿಂದ ತಗೊಂಬಂದ್ ಎಲೆಕ್ಟ್ರಾನ್ಸ್ ನ ಇದಕ್ಕೆ ಬಿಸಾಕ್ದಕ್ಕಾನೆ ಆಗೋದು. ಹಾಗಾದ್ರೆ ಇದಕ್ಕೆ ಎಲೆಕ್ಟ್ರಾನ್ಸ್ ಎಕ್ಸಸ್ ಇರುತ್ತೆ, ಇದಕ್ಕೆ ಕಮ್ಮಿ ಇರುತ್ತೆ, ಇದ್ರ ಮಾಸ್ ಕೂಡ ಜಾಸ್ತಿ ಆಗಿರ್ಬೇಕು. ಚಾರ್ಜ್ ಇಸ್ ಅಸೋಸಿಯೇಟೆಡ್ ವಿತ್ ಮಾಸ್, ಎಲೆಕ್ಟ್ರಾನ್ ಇಸ್ ಹ್ಯಾವಿಂಗ್ ಸರ್ಟೆನ್ ಮಾಸ್. ಆ ಕಾನ್ಸೆಪ್ಟ್ ಪ್ರಕಾರ ಇದ್ರ ಮಾಸ್ 2m ಇದೆ, ಇದ್ರ ಮಾಸ್ m ಇದೆ. ಇದರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, they are given by vector E. Now the question is, when dipole is made some small angular displacement, small angular displacement theta and released. ಏನಾಗುತ್ತೆ? ರಿಲೀಸ್ ಮಾಡಿದೆ ಈ ಡೈಪೋಲ್ ನ ಒಂಚೂರು ತೊಯ್ ಅಂತ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ, ಏನಾಗುತ್ತೆ? ಕೌಂಟರ್ ಅಟ್ಯಾಕ್ ಮಾಡತ್ತೆ ಟಾರ್ಕ್, ಹಾಗಾಗಿ ಮತ್ತೆ ವಾಪಸ್ ತಗೊಂಡ್ಬರಕ್ ಬರುತ್ತೆ. ಇನರ್ಷಿಯಾ ಇಂದ ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಕ್ರಾಸ್ ಮಾಡಿ ಮತ್ತೆ ಈ ಕಡೆಗೆ ಹೋಗುತ್ತೆ. ಈ ಕಡೆಗೆ ಬಂದಾಗ ಟಾರ್ಕ್ ಈ ಕಡೆಗೆ ಆಕ್ಟ್ ಆಗಕ್ಕೆ ಶುರು ಮಾಡುತ್ತೆ. ಸೊ ಅಗೈನ್ ಗೋಸ್ ಬ್ಯಾಕ್, ಟಸ್ಕು ಪುಸ್ಕು ಆಸಿಲೇಟ್ ಆಗಿ ಮತ್ತೆ ಇನ್ಫೈನೈಟ್ ಟೈಮ್ ಅಲ್ಲಿ ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ ಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ನೌ ದ ಆಸ್ಕಿಂಗ್ ಇಸ್ find its angular frequency. On equation find out ಮಾಡಬೇಕು. angular frequency omega ಅದು ಆಸಿಲೇಷನ್ ಆಗತ್ತೆ, ಹಾಗಾದ್ರೆ ಅದರ angular frequency ಏನಿರುತ್ತೆ ಅಂತ ಕೇಳ್ತಿದೆ. ನೋಡಿ ಇಲ್ಲಿ ಇದನ್ನ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ, ಈ ತರ ಬರ್ಕೊಂತೀನಿ. So I'll write here, so this is plus q, this is minus q. ಇದರ ಮಾಸ್ m ಇದೆ, ಇದರ ಮಾಸ್ 2m ಇದೆ. ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್, ಇಷ್ಟೊಂದೇನಿಲ್ಲ, ಒಂಚೂರು. ಥೀಟಾ ಇಸ್ ವೆರಿ ವೆರಿ ಸ್ಮಾಲ್, ಹಾಗಾಗಿ ಥೀಟಾ ನಿಮ್ಗೆ ಕಾಣಿಸ್ಲಿ ಅಂತ ದೊಡ್ಡದಾಗಿ ಬರ್ದಿದ್ದೀನಿ ಅಷ್ಟೇ. ಈ ಆಂಗಲ್ ತುಂಬಾ ಸ್ಮಾಲ್ ಆಂಗಲ್ ಇರುತ್ತೆ. ಇಫ್ ಯು ರಿಲೀಸ್ ಇಟ್ ಎಕ್ಸಿಕ್ಯೂಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈಗ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಆಂಗುಲರ್ SHM. ವಾಟ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್? ಮೈ ಫಸ್ಟ್ ಕ್ವಶನ್ ಇಸ್, ಆಕ್ಸಿಸ್ ಆಫ್ ರೊಟೇಷನ್ ಎಲ್ಲಿರುತ್ತೆ? ಮಿಡ್ ಪಾಯಿಂಟ್ ಅಲ್ಲಿ ಇರತ್ತಾ? ಇಲ್ಲ, ಅಕ್ರಾಸ್ ದ ಸೆಂಟರ್ ಆಫ್ ಮಾಸ್ ಇರುತ್ತೆ. ನಾನು ಅದಕ್ಕೆ ಆಗ್ಲೇ ಸ್ಟ್ರೆಸ್ ಮಾಡಿ ಹೇಳಿದ್ದು, ದ ಸಿಸ್ಟಮ್ ಎಕ್ಸಿಕ್ಯೂಟ್ಸ್ SHM about center of mass. ಮಿಡ್ ಪಾಯಿಂಟ್ ಅಲ್ಲ, ಸೆಂಟರ್ ಆಫ್ ಮಾಸ್. ಮಾಸಸ್ ಸೇಮ್ ಇದ್ರೆ ಸೆಂಟರ್ ಆಫ್ ಮಾಸ್ ಮಿಡ್ ಪಾಯಿಂಟ್ ಅಲ್ಲಿ ಇರ್ತಿತ್ತು, ಬಟ್ ಇಲ್ಲಿ ಮಾಸಸ್ ಡಿಫ್ರೆಂಟ್ ಇದೆ. ಫಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ನಾವು ಸೆಂಟರ್ ಆಫ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಆಬ್ವಿಯಸ್ಲಿ ಸೆಂಟರ್ ಆಫ್ ಮಾಸ್ ಯಾವುದಕ್ಕೆ ಹತ್ರ ಇರುತ್ತೆ? ಇಟ್ ವಿಲ್ ಬಿ ನಿಯರ್ ಟು ದ ಬಿಗರ್ ಚಾರ್ಜ್. ದೊಡ್ಡ ಚಾರ್ಜ್ಗೆ ಸ್ವಲ್ಪ ಹತ್ರ ಇರುತ್ತೆ, ದೊಡ್ಡ ಚಾರ್ಜ್ಗೆಲ್ಲ, ನಿಯರ್ ಟು ದ ಬಿಗ್ಗರ್ ಮಾಸ್ಗೆ ಅದು ಹತ್ರ ಇರುತ್ತೆ. ಸೊ ಇಲ್ಲೆಲ್ಲೋ ಒಂದ್ ಕಡೆ ಇದೆ ಅಂತ ಅನ್ಕೊಳ್ಳೋಣ. ಈಗ ಪೂರ್ತಿ ಲೆಂತ್ ಏನಿದೆ, ಪೂರ್ತಿ ಡೈಪೋಲ್ ಲೆಂತ್ ನಾನು L ಅಂತ ಕೊಟ್ಟಿದ್ದೀನಿ. I have given L is the dipole length. What is the location of center of mass? ನೋಡಿ, ಇದನ್ನ 0 ಅಂತ ತಗೊಂತೀನಿ, ಇದನ್ನ L ಅಂತ ತಗೊಂತೀನಿ. ಸಿಂಗಲ್ ಆಕ್ಸಿಸ್ ಅಲ್ಲಿ ಇರೋದ್ರಿಂದ center of mass is equals to m1 x1 plus m2 x2 divided by m1 plus m2. ಫಾರ್ಮುಲಾ ನೆನಪಿದೆಯಾ? m1 ವ್ಯಾಲ್ಯೂ is 2m, x1 ಆರಿಜಿನ್ ಅಂತ ತಗೊಂತಾ ಇದೀನಿ 0 plus m2 ವ್ಯಾಲ್ಯೂ is m into x2 ವ್ಯಾಲ್ಯೂ, ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಿದೆ L ಇದೆ, divided by m1 plus m2 3m ಬರುತ್ತೆ. ಸೊ ಇದು ಡಮಾರ್, ಸೊ ದಟ್ is equals to L divided by 3 ಇದೆ. ಅಂದ್ರೆ ಈ ಸ್ಮಾಲರ್ ಚಾರ್ಜ್ ಎಲ್ಲಿ 0 ತಗೊಂಡಿದ್ವಿ, ಅಲ್ಲಿಂದ L/3 ಡಿಸ್ಟೆನ್ಸ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಇದೆ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ ಡಿಸ್ಟೆನ್ಸ್ ಏನು? L minus L/3, that is equals to 2L/3. ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ L/3 ಇದೆ, ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ 2L/3 ಇದೆ. ಸೆಂಟರ್ ಆಫ್ ಮಾಸ್ ಸಿಕ್ತು. ಸೆಂಟರ್ ಆಫ್ ಮಾಸ್ ಸಿಕ್ಕಿದ್ಮೇಲೆ ನಮ್ಗೆ ಈಗ ಟಾರ್ಕ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ದ ಟಾರ್ಕ್ ಆಕ್ಟಿಂಗ್ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ಸ್ ಟು PE sin theta. Tau is equals to PE sin theta. Tau is equals to P ವ್ಯಾಲ್ಯೂ ನಾನು Q into L ಅಂತ ಬರೀತೀನಿ. ವೆಕ್ಟರ್ E ಮ್ಯಾಗ್ನಿಟ್ಯೂಡ್ ಸಾಕು, ಸೈನ್ ಆಫ್ ಥೀಟಾ. ಅವ್ರು ಹೇಳ್ತಿದ್ದಾರೆ ಥೀಟಾ ಇಸ್ ವೆರಿ ಸ್ಮಾಲ್ ಅಂತ. ಥೀಟಾ ಸ್ಮಾಲ್ ಆಗಿದ್ರೆ sin theta is nearly equal to theta. Using small angle approximation, I can write tau is equals to QLE theta ಅಂತ ಬರೀಬಹುದು. Tau is equals to QLE. ಯಾವಾಗ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೋ ಟಾರ್ಕ್ ನ
ಅರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಎಫ್ ಇಸ್ ಈಕ್ವಲ್ ಟು ಎಂ ಎ, ಅದನ್ನ ರೊಟೇಷನಲ್ ಮೋಷನ್ ಅಲ್ಲಿ ಬರೆದ್ರೆ ಟೌ ಇಸ್ ಈಕ್ವಲ್ ಟು ಐ ಆಲ್ಫಾ ಅಂತ ಬರೀಬಹುದಾ? ಹಾಗಾದ್ರೆ ಟೌನ ನಾನು ರೊಟೇಷನಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಐ ಆಲ್ಫಾ ಅಂತ ಬರೀತೀನಿ. ಐ ಇಸ್ ಅ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಸೆಂಟರ್ ಆಫ್ ಮಾಸ್, ಅದು ಕೂಡ ಇಂಪಾರ್ಟೆಂಟ್. ಐ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ಅದಕ್ಕೆ ಫೈಂಡ್ ಔಟ್ ಮಾಡಿ ರೆಡಿ ಆಗಿ ಇಟ್ಕೊಂಡಿದ್ದೀನಿ. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಒನ್. QLE theta is equals to I alpha. What is the moment of inertia about center of mass? ಅದು ಬೇಕಾಗುತ್ತೆ ನಮಗೆ ಇಲ್ಲಿ. I can be written as moment of inertia of first mass. I is equals to I1 plus I2. What is moment of inertia of first mass? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇಂಟು mass divided by mass into r square. I is equal to mr square ಜನರಲ್ ಫಾರ್ಮ್ ಇದೆಯಲ್ಲ, ಅದೇ ರೀತಿ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಫೆಲೋ, ಈ ಮಾಸ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಏನಿದೆ m ಮಾಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್ ಏನ್ ಬರುತ್ತೆ, m ಇಂಟು ಈ ಪೂರ್ತಿ ಡಿಸ್ಟೆನ್ಸ್ ಏನಿದೆ 4l ಸ್ಕ್ವೇರ್ ಡಿವೈಡೆಡ್ ಬೈ 9 ಬರುತ್ತೆ. ಡಿಸ್ಟೆನ್ಸ್ ಸ್ಕ್ವೇರ್ 4l ಸ್ಕ್ವೇರ್ ಡಿವೈಡೆಡ್ ಬೈ 9 ಅದನ್ನ ಇಲ್ಲಿ ಬರ್ತೀನಿ. ದಟ್ ಈಸ್ ಆಡೆಡ್ ವಿತ್ I2 ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಫೆಲೋ. ಅದರ ಮಾಸ್ ಏನಿದೆ 2m ಇದೆ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್ ಏನ್ ಬರುತ್ತೆ, ದಟ್ ಈಸ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 9 ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. I1 ಪ್ಲಸ್ I2 ಬರ್ದಿದ್ದೀನಿ ಇಲ್ಲಿ. I1 is equals to this one, I2 is equal to this one. ಸೊ ಈಗ ಇದು 4ml square by 9, ಇದು 2ml square by 9, ಟೋಟಲ್ 6ml square divided by 9 ಬರುತ್ತೆ. ಸೊ ಇದನ್ನ ಬೇಕಾದ್ರೆ 2 divided by 3 ಅಂತ ಬರ್ಕೋಬಹುದು. ಸೊ I net moment of inertia is 2 by 3 ml square. ಆ ಮೂಮೆಂಟ್ ಆಫ್ ಇನರ್ಷಿಯಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. QLE theta that is equals to 2 divided by 3 ml square ನ L into L ಅಥವಾ ಹಾಗೆ ಬರ್ಕೊಳ್ಳಿ, ಸುಮ್ಮನೆ ಕ್ರಾಸ್ ಅಂತ ಕನ್ಫ್ಯೂಸ್ ಆಗ್ತೀರಿ. L ಸ್ಕ್ವೇರ್ ಇದು ಬರ್ದಿದ್ದೀನಿ ಇಂಟು ಆಲ್ಫಾ. ಸೊ L ಒನ್ L ಈ ಕಡೆ ಒಂದು L ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೀರೈಟ್ ದಿಸ್ ಆಸ್ ಆಲ್ಫಾ is equals to QE theta into 3 ಇಲ್ಲಿಗೆ ಬರುತ್ತೆ ಡಿವೈಡೆಡ್ ಬೈ 2 into ml. ಈ ಪೂರ್ತಿ ಟರ್ಮ್ ನ ಬ್ರಾಕೆಟ್ ಒಳಗಡೆ ಬರ್ಕೊಂತೀನಿ. ಯಾಕೆ ಸರ್ ಈ ತರ ಬರೆದ್ರಿ? ನಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ವಿ ಹ್ಯಾವ್ ಎನ್ ಇಕ್ವೇಶನ್ A is equals to minus omega square into x. ಯಾವಾಗ ಲೀನಿಯರ್ ಆಸಿಲೇಷನ್ ಇದ್ದಾಗ. ಅದೇ ಆಂಗುಲರ್ ಆಕ್ಸಲರೇಷನ್ ಇದ್ದಾಗ ಅಂದ್ರೆ ಪಾರ್ಟಿಕಲ್ ಟು ಅಂಡ್ ಫ್ರೋ ಆಗ್ತಿದ್ರೆ ಈ ಇಕ್ವೇಶನ್, ಅದೇ ಪಾರ್ಟಿಕಲ್ ಆಂಗುಲರ್ ಆಕ್ಸಲರೇಷನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದ್ರೆ ಯು ಕ್ಯಾನ್ ರೈಟ್ ದಿಸ್ ಆಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಟೀಟಾ ಅಂತ ಬರೀಬಹುದಾ? ಹಾಗಾದ್ರೆ ಈ ಆಲ್ಫಾನ ನಾನು ಒಮೆಗಾ ಸ್ಕ್ವೇರ್ ಟೀಟಾಗೆ ಈಕ್ವೇಟ್ ಮಾಡಬಹುದು. ಇಗ್ನೋರ್ ದ ಮೈನಸ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಟೀಟಾ ರೈಟ್ ಸೈಡ್ ಕ್ಲಾಕ್ ವೈಸ್ ಇದ್ರೆ ಆಲ್ಫಾ ಆಂಟಿ ಕ್ಲಾಕ್ ವೈಸ್ ಫುಲ್ ಮಾಡಕ್ಕೆ ಟ್ರೈ ಮಾಡುತ್ತೆ ಅಂಡ್ ವೈಸ್ ವರ್ಸ. ಹಾಗಾದ್ರೆ ಆಲ್ಫಾ ಜಾಗದಲ್ಲಿ ನಾನು ಇದು ಬರೀತೀನಿ ಒಮೆಗಾ ಸ್ಕ್ವೇರ್ ಇಂಟು ಟೀಟಾ ದಟ್ ಇಸ್ ಈಕ್ವಲ್ಸ್ ಟು 3QE divided by 2ml into theta. So therefore you can write this as omega is equals to square root of 3QE divided by 2ml. ಅರ್ಥ ಆಯ್ತಾ? ಸಪೋಸ್ ಟೈಮ್ ಪೀರಿಯಡ್ ಕೇಳಿದ್ರೆ ಅನ್ಕೊಳ್ಳಿ ಒಮೆಗಾ ಇಸ್ ಈಕ್ವಲ್ಸ್ ಟು 2π by ಕ್ಯಾಪಿಟಲ್ T ಯೂಸ್ ಮಾಡಿ, ಫ್ರೀಕ್ವೆನ್ಸಿ ಕೇಳಿದ್ರೆ 2πf ಯೂಸ್ ಮಾಡಿ. ಸೊ ಯಾವ್ದನ್ನ ಕೇಳಿದ್ರು ಬರೆಯೋ ತರ ನಾನು ಒಂದು ಇಕ್ವೇಶನ್ ನ ಬರ್ತೀನಿ, ನೋಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋನಲ್ಲಿ ಒಂದೆರಡು ಕ್ವಶನ್ ಮಾಡಿಸ್ಬೇಕಾಯ್ತು, ಮಾಡಿಸ್ಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್. ಆ ರೀಸನ್ ಏನು ಅಂತ ಗೊತ್ತಾದ್ರೆ ಕಾಮೆಂಟ್ ಮಾಡಿ ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ದೋಸ್ ಕ್ವಶನ್ಸ್. ಡನ್? ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಎಸ್, ದ ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ JEE 2024. ಚೆನ್ನಾಗಿದೆ ಕ್ವಶನ್ ನೋಡಿ. ಒಂದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ, ಅದು ಇನ್ಫೈನೈಟ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಈ ತರ ಇನ್ಫೈನೈಟ್ ಆಗಿ ಒಂದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಸ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಒಂದು ಯೂನಿಟ್ ಲೆಂತ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅದನ್ನ ಲ್ಯಾಂಬ್ಡಾ ಅಂತ ಕರೆದಿದ್ವಿ. ಇಂಥ ಸಿಸ್ಟಮ್ ಸರೌಂಡಿಂಗ್ಸ್ ಅಲ್ಲಿ ಒಂದು -q ಸರ್ಕ್ಯುಲರ್ ಮೋಷನ್ ಆಗ್ತಾ ಇದೆ. ಇಟ್ ಈಸ್ ವಿತ್ ದ ರೇಡಿಯಸ್ ಆಫ್ r ರೇಡಿಯಸ್ ಅಲ್ಲಿ ಒಂದು ಸರ್ಕ್ಯುಲರ್ ಮೋಷನ್ ಆಗ್ತಾ ಇದೆ. ಹಾಗಾದ್ರೆ ಆ ಚಾರ್ಜ್ ಟೈಮ್ ಪೀರಿಯಡ್ ಎಷ್ಟಿದೆ ಅಂದ್ರೆ ರಿಲೇಷನ್ ಕೇಳ್ತಿದ್ರೆ ವಾಟ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಸಚ್ ಮೋಷನ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ನೀವು ಟ್ರೈ ಮಾಡಬಹುದು. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3 2 1 ಡನ್. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪಾರ್ಟಿಕಲ್, ಎನಿ ಪಾರ್ಟಿಕಲ್, ಇಟ್ ಕ್ಯಾನ್ ಬಿ ಅರ್ತ್, ಇಟ್ ಕ್ಯಾನ್ ಬಿ ಮೂನ್, ಇಟ್ ಕ್ಯಾನ್ ಬಿ ಎನಿ ಚಾರ್ಜ್, ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂದ್ರೆ
ಅದಕ್ಕೆ ಯಾರೋ ಒಬ್ರು ಸೆಂಟ್ರಿಪಿಟಲ್ ಫೋರ್ಸ್ ನ ಕೊಡ್ಲೇಬೇಕು, ಹೌದಾ? ಅರೆ ಅರ್ತ್ ಸನ್ ಸುತ್ತೋದಕ್ಕೆ ಯಾರು ಸೆಂಟ್ರಿಪಿಟಲ್ ಫೋರ್ಸ್ ಕೊಡ್ತಿದ್ದಾರೆ? ಗ್ರಾವಿಟೇಷನಲ್ ಫೋರ್ಸ್, ರೈಟ್? ಅದೇ ರೀತಿ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತಬೇಕಾದ್ರೆ ಯಾರು ಸೆಂಟ್ರಿಪಿಟಲ್ ಫೋರ್ಸ್ ನ ಕೊಡ್ತಿದ್ದಾರೆ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಲ್ಲೂ ಅಷ್ಟೇ, ಇವನು ಮೈನಸ್ ಕ್ಯೂ, ಇವನು ಪಾಸಿಟಿವ್ ಚಾರ್ಜ್ ಅಂತ ಅನ್ಕೊಳ್ಳಿ. ಇದು ಸರ್ಕ್ಯುಲರ್ ಮೋಷನ್ ಆಗ್ಬೇಕಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ನ ಪ್ರೊವೈಡ್ ಮಾಡುತ್ತೆ. ಇನ್ ದ ಗಿವೆನ್ ಸಿಚುವೇಶನ್, ಎಲೆಕ್ಟ್ರಿಕ್ ಫೋರ್ಸ್ provides centripetal force. What is the equation for centripetal force? mv square divided by r. So ನನಗೆ ಟೈಮ್ ಪೀರಿಯಡ್ ಬೇಕಿರೋದ್ರಿಂದ m ಒಮೆಗಾ ಸ್ಕ್ವೇರ್ r ಅಂತ ಬರ್ಕೊಂತೀನಿ. m ಒಮೆಗಾ ಸ್ಕ್ವೇರ್ r ಎರಡು ಒಂದೇ ರಿಲೇಷನ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ತಗೊಂಡ್ರೆ ಟೈಮ್ ಪೀರಿಯಡ್ ಬರುತ್ತೆ ಅಂತ ನಾನು ಇದನ್ನ ತಗೊಂತಾ ಇದ್ದೀನಿ. ವಾಟ್ ಇಸ್ ದ ಸೆಂಟ್ರಿಪಿಟಲ್ ಫೋರ್ಸ್? m ಒಮೆಗಾ ಸ್ಕ್ವೇರ್ r. ಹಾಗಾದ್ರೆ ಆ ಸೆಂಟ್ರಿಪಿಟಲ್ ಫೋರ್ಸ್ ಯಾರು ಪ್ರೊವೈಡ್ ಮಾಡೋದು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇದರ ಮೇಲೆ ಮೈನಸ್ ಕ್ಯೂ ಚಾರ್ಜ್ ಮೇಲೆ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ ಅದನ್ನ ಹೇಳ್ಬೇಕಾದ್ರೆ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ದಿಸ್ ಒನ್ ಇಸ್ ಗಿವೆನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಇಂಟು ಚಾರ್ಜ್. ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದ್ರೆ ಈ ಚಾರ್ಜ್ ಲೆಫ್ಟ್ ಸೈಡ್ ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ದ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಗಿವೆನ್ ಬೈ ಇ ಕ್ಯೂ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ? ಇನ್ಫೈನೈಟ್ ಲೈನ್ ಇದ್ರೆ, ಇನ್ಫೈನೈಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ರೆ, the magnitude of E is given by 2k lambda divided by R. Last class ನಲ್ಲಿ ಡಿರೈವ್ ಮಾಡಿದ್ವಿ ನಾವು ಇದನ್ನ, ಅದರ ಬೇಸ್ ಮೇಲೆ ಕ್ವೆಶ್ಚನ್ ಇದು. E is equals to 2k lambda divided by R. ಹಾಗಾದ್ರೆ F electrostatic force that is equals to 2k lambda divided by R into Q. ಇದನ್ನ ಇದಕ್ಕೆ ಈಕ್ವೇಟ್ ಮಾಡ್ತೇನೆ. It is nothing but centripetal force m omega square R. ಒಮೆಗಾಗೆ ನಾನು ಒಂದು ಈಕ್ವೇಶನ್ ಬರೀಬಹುದು. So that is 2k lambda q divided by r. m into r ಡಿನಾಮಿನೇಟರ್ ಬರುತ್ತೆ, ಇದು r ಸ್ಕ್ವೇರ್ ಆಗುತ್ತೆ, m ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಒಮೆಗಾನ ನಾನು 2 pi by capital T ಅಂತ ಬರೀಬಹುದಾ? ಸೊ ಒಮೆಗಾ is equals to 2 pi by capital T. ಹಾಗಾದ್ರೆ ಕ್ಯಾಪಿಟಲ್ T ಗೆ ಈಕ್ವೇಶನ್ ಬರೆದ್ರೆ 2 pi into mr square, 2 pi into mr square divided by 2k lambda q ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ಸ್ ಯಾವ್ದಾದ್ರು ಮ್ಯಾಚ್ ಆಗತ್ತಾ ನೋಡೋಣ. T is equals to ಒಂದೇ ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ ಕ್ಯಾಲ್ಕುಲೇಷನ್ಸ್. ನಾನು ಒಮೆಗಾ ಸ್ಕ್ವೇರ್ ಗೆ ಬರೀಬೇಕಾಯ್ತು. ಸೊ ದಿಸ್ ಇಸ್ ಒಮೆಗಾ ಸ್ಕ್ವೇರ್, ಇಲ್ಲೊಂದು ಚೂರು ಸ್ಕ್ವೇರ್ ನ ಮಿಸ್ ಮಾಡಿದ್ದೀನಿ. ಒಮೆಗಾ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ mr ಡಿನಾಮಿನೇಟರ್ ಗೆ ಬರಲಿ 2k lambda q divided by mr square ಸಿಗುತ್ತೆ. ಸೊ ಒಮೆಗಾ is equal to 2 pi by capital T whole square ಬರೀಬೇಕಾಯ್ತು, ನಾನು ಅದನ್ನ ಮಿಸ್ ಮಾಡಿದೆ. that is equals to 2k lambda q divided by mr square. ಅಥವಾ ಇದನ್ನ ನಾನು t square is equals to t square ಇಲ್ಲಿ ಕಳಿಸ್ತೀನಿ, ಈ ಟರ್ಮ್ ಇಲ್ಲಿ ಬರುತ್ತೆ 2 pi square into mr square divided by 2k lambda q. ಇದನ್ನ ಸ್ಕ್ವೇರ್ ರೂಟ್ ತಗೊಂಡ್ರೆ 2 pi whole square, ಇದು 2 pi whole square ಸ್ಕ್ವೇರ್ ರೂಟ್ ತಗೊಂಡ್ರೆ what you get is t is equals to 2 pi into square root of mr square divided by 2k lambda q. r square ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ r ಆಗುತ್ತೆ, ಅದನ್ನ ಆಚೆಗೆ ತೆಗಿತೀನಿ. I'll take this one outside. 2 pi r into square root of m divided by 2k lambda q. So option B is the right answer. So ಇನ್ನೊಂದು ಕ್ವೆಶ್ಚನ್ ಇದೆ, that is from 2024. ನೋಡಿ 2024 ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆಯೋ ಒಂದೇ ಕಾನ್ಸೆಪ್ಟ್ ಮೇಲೆ. The variation of graph of kinetic energy versus R. 2024 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್. ಇನ್ನೊಂದು ಕ್ವೆಶ್ಚನ್, ಕೈನೆಟಿಕ್ ಎನರ್ಜಿ ಅಂದ್ರೆ ಈ R ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಗ್ರಾಫ್ ನ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ 4 ಆಪ್ಷನ್ಸ್ ನ ಕೊಡ್ತೀನಿ ನೋಡೋಣ. ಸೊ ದಿಸ್ ಇಸ್ ಕೈನೆಟಿಕ್ ಎನರ್ಜಿ ವರ್ಸಸ್ ಆರ್, ಇನ್ನೊಂದು ಕೈನೆಟಿಕ್ ಎನರ್ಜಿ ವರ್ಸಸ್ ಆರ್, ಈ ತರ ಬರುತ್ತೆ. ಅಗೈನ್ ಕೈನೆಟಿಕ್ ಎನರ್ಜಿ ವರ್ಸಸ್ ಆರ್, ಅಂಡ್ ದ ಲಾಸ್ಟ್ ಆಪ್ಷನ್ ಕೈನೆಟಿಕ್ ಎನರ್ಜಿ ರಿವರ್ಸ್. ಈ 4 ಗ್ರಾಫ್ ಅಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ. ಆನ್ಸರ್ ಇಸ್ ದಿಸ್ ಒನ್, ಇದು ಕರೆಕ್ಟ್ ಆಗಿದೆ. ಆರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ರೆ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಜಾಸ್ತಿ ಆಗಲ್ಲ. ಹೇಗೆ ಸರ್ ಅದು? ಲೆಟ್ಸ್ ಸಿ. ಸೊ ಇದನ್ನ ಈ ಕ್ವಶನ್ ಎರೇಸ್ ಮಾಡ್ತಿದ್ದೀನಿ ನೋಡಿ.
I'm going to erase this one. Kinetic energy ಅಂದ್ರೆ ಏನಪ್ಪ half mv square. Kinetic energy is equal to half mv square. Kinetic energy increase ಆಗ್ಬೇಕಾದ್ರೆ v increase ಆಗಬೇಕು ಅಥವಾ m increase m ಅನ್ನೋದು ಕಾನ್ಸ್ಟೆಂಟ್, you cannot increase. v ಗೆ ರಿಲೇಷನ್ ಅನ್ನು ನೋಡೋಣ. Centripetal force is given by electrostatic r ಅಂತ ಯೂಸ್ ಮಾಡ್ತೀನಿ ಈಗ, ಯಾಕಂದ್ರೆ ನನಗೆ v ಬೇಕಾಗಿರೋದನ್ನ v ರಿಲೇಷನ್ ನ ಯೂಸ್ ಮಾಡ್ತೀನಿ. Electrostatic force ಗೆ e into small q, charge into electric field, that is given by mv square divided by r. E is equals to 2kq divided by r into q. 2k lambda, q ಅಲ್ಲ 2k lambda divided by r into r. Are electric field due to infinite charge distribution, linear charge distribution, 2kq divided by r. r cancel ಆಗುತ್ತೆ. v square is equals to 2k lambda q divided by m. v is equals to square root of this one. ನೋಡಿ v ಅನ್ನೋದು r ಮೇಲೆ ಡಿಪೆಂಡ್ ಆಗುತ್ತಾ ಇಲ್ಲಿ ಈಕ್ವೇಷನ್ ಪ್ರಕಾರ. 2 ಅನ್ನೋದು ಕಾನ್ಸ್ಟೆಂಟ್, k ಅನ್ನೋದು ಕಾನ್ಸ್ಟೆಂಟ್, lambda ಅನ್ನೋದು ಕಾನ್ಸ್ಟೆಂಟ್, q ಅನ್ನೋದು ಕಾನ್ಸ್ಟೆಂಟ್, m ಅನ್ನೋದು ಕಾನ್ಸ್ಟೆಂಟ್. ಸೊ v is a constant. ಅಂದ್ರೆ r ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ರು, r ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಇದ್ರೆ v ವ್ಯಾಲ್ಯೂ ಚೇಂಜ್ ಆಗಲ್ಲ. ಇಟ್ ಮೂವ್ಸ್ ವಿತ್ ದ ಸೇಮ್ ಸ್ಪೀಡ್. ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ಬಟ್ ಸ್ಪೀಡ್ ಅನ್ನೋದು ಚೇಂಜ್ ಸೇಮ್ ಇರುತ್ತೆ. ಹಾಗಾಗಿ ದ ಕೈನೆಟಿಕ್ ಎನರ್ಜಿ ಆಲ್ಸೋ ರಿಮೇನ್ ಸೇಮ್. ಗ್ರಾಫ್ ಇದು ಬರುತ್ತೆ. The kinetic energy does not increase or decrease with respect to the radius. That's it for video. Hope you enjoyed. Jai Hind, Jai Karnataka. Next video ನಲ್ಲಿ ಸಿಗೋಣ. All the very best. ಓದ್ತಾ ಇರಿ.